ಸಂಜೆಯಾಗಲು ಕವಗಿಪುದು ವನದಕ್ಷಿಣೇಶ್ವರ ಯಾತ್ರೆ. ಎಲ್ಲರಿಗೂ ನಮಸ್ಕಾರ. ಹೋದ ವಾರ ನಾವು ನೋಡಿದ್ವಿ, ನಾರದರು ಹೇಳ್ತಾರೆ, ಯಾಕೆ ಪರೀಕ್ಷಿತ ರಾಜ ಕಲಿಯನ್ನು ಸಾಯಿಸದೆ ಹಂಗೆ ಬಿಟ್ಟ ಅಂತ ಹೇಳಿ, ಜೀವಂತವಾಗಿ ಯಾಕೆ ಉಳಿಸಿದ ಅಂತಂದರೆ, ಅಲ್ಲಿ ಅವ್ರು ಹೇಳ್ತಾರೆ ಏನಂತಂದರೆ, ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನೆ ವಿಶೇಷವಾಗಿ ಫಲವನ್ನು ಕೊಡುವಂಥದ್ದು. ಆದ್ದರಿಂದ ಕಲಿಯುಗದಲ್ಲಿ ಅದು ಮುಖ್ಯವಾಗಿ ಕಲಿ ಇರಬೇಕಾಗ್ತದೆ. ಯಾಕೆಂತಂದರೆ ಭಗವನ್ನಾಮವನ್ನು ತಗೊಳ್ಳೋದು ಹೆಚ್ಚಾಗ ದೇಶದ ಭಗವಂತನ ನಾಮ ತಗೊಂಡ್ರೆ ಸಾಕಾಗ್ತದೆ ಕಲಿಯುಗದಲ್ಲಿ. ಅದರಿಂದ ಯಾವ ತಪಸ್ಸು, ಯಾವ ನಾನು ಹೇಳಿದ್ನಲ್ಲ ಹೋದವರ ಹೇಳಿದ್ದೇನೆ, ಯಾವ ತಪಸ್ಸು ಬೇಡ, ಯಾವ ಒಂಟಿಗಾಲಲ್ಲಿ ನಿಂತು ತಪಸ್ಸು ಬೇಡ, ಯಾವುದೋ ತಪಸ್ಸುಗಳನ್ನೆಲ್ಲ ಆಚರಣೆ ಮಾಡ್ತಾಯಿದ್ರು, ಅದು ಯಾವುದೂ ಕೂಡ ಬೇಕಾಗಿಲ್ಲ ಕಲಿಯುಗದಲ್ಲಿ. ಅದರಿಂದ ಭಗವಂತನ ನಾಮ ಒಂದು ಸಾರಿ ತಗೊಂಡ್ರೆ ಕಲಿಯುಗದಲ್ಲಿ ಅದು ಯಥೇಷ್ಟ. ಆದ್ದರಿಂದ ಭಗವಂತನ ನಾಮ ಉಳಿಲಿ ಅಂತೇಳಿ ಕಲಿಯನ್ನು ಬಿಟ್ಟ. ಆದರೆ ಈಗ ಜನರ ಪ್ರವೃತ್ತಿಯು ಕರ್ಮದಲ್ಲಿರುವುದರಿಂದ ಎಲ್ಲ ವಸ್ತುಗಳ ಸಾರು ಹೊರಟು ಹೋಗ್ಬಿಟ್ಟಿದೆ. ನಾವು ಅದನ್ನ ನೋಡಿದ್ವಿ, ಎಲ್ಲ ವಸ್ತುಗಳ ಸಾರ ಹೊರಟು ಹೋಗ್ಬಿಟ್ಟಿದೆ, ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಪೃಥ್ವಿಯ ಎಲ್ಲ ಪದಾರ್ಥಗಳು ಬೀಜಹೀನವಾದ ಹೊಟ್ಟಿಗೆ ಸಮಾನವಾಗಿಬಿಟ್ಟಿದೆ, ಏನು ಉಳ್ಕೊಂಡಿಲ್ಲ. ಕಾಮ, ಕ್ರೋಧ, ಮಹಾನ್ ಲೋಭ, ತೃಷ್ಣೆ ಇವುಗಳಿಂದ ನಿರಂತರ ಚಿತ್ತವು ತಳಮಳಿಸುವವರು ಕೂಡ ತಪಸ್ಸಿನ ಅಣಕ ಮಾಡತೊಡಗಿದರು. ಇದರಿಂದ ತಪಸ್ಸಿನ ಸಾರವು ಹೊರಟು ಹೋಗಿಬಿಟ್ಟಿದೆ. ಮನಸ್ಸಿನ ಮೇಲೆ ಹತೋಟಿ ಇಲ್ಲದ್ದರಿಂದ ಲೋಭ, ದಂಭ, ಪಾಷಂಡತನವನ್ನು ಆಶ್ರಯಿಸಿದ್ದರಿಂದ ಹಾಗೂ ಶಾಸ್ತ್ರದ ಅಭ್ಯಾಸ ಮಾಡದೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇರುವುದರಿಂದ ಧ್ಯಾನ ಯೋಗದ ಫಲವು ಮುಗಿದು ಹೋಗಿದೆ. ಸಂಪ್ರದಾಯಕ್ಕನುಸಾರ ಪ್ರಾಪ್ತವಾದ ವಿಷ್ಣು ಭಕ್ತಿ ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ಅದರಿಂದ ಭಕ್ತಿಯ ಪರಿಸ್ಥಿತಿ ಹಂಗಾಗಿದೆ. ನಾವು ನೋಡಿದ್ವಿ ಏನಾಗಿದೆ ಅಂತೇಳಿ. ಅದರಿಂದ ಆಮೇಲೆ ಇದಾದರೂ ಈ ಯುಗದ ಸ್ವಭಾವವೇ ಆಗಿದೆ, ಇದರಲ್ಲಿ ಯಾರ ದೋಷವೂ ಇಲ್ಲ. ಅದರಿಂದ ಭಗವಂತ ತಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾರ ದೋಷ? ಕಲಿಯ ದೋಷ. ಯಾರಿಗೆ ಭಗವಂತ ಯಾರನ್ನ ಶಿಕ್ಷಿಸಬೇಕು, ಯಾರನ್ನ ಶಿಕ್ಷಿಸಬೇಕು, ಒಂದು ಕಲಿಯನ್ನು ಶಿಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಎಲ್ಲರಲ್ಲಿಯೂ ಕೂಡ ಅದೇ ಪ್ರವೃತ್ತಿಗಳು ಕಾಣೋದ್ರಿಂದ ಯಾರ್ಯಾರನ್ನ ಶಿಕ್ಷಿಸ್ತಾನೆ ಭಗವಂತ. ಹಂಗೆ ಎಲ್ಲರನ್ನೂ ಸಂಹಾರ ಮಾಡ್ತಾ ಹೊರಟು ಬಿಟ್ಟರೆ ಅವರ ಸೃಷ್ಟಿನೇ ನಡೆಯೋದಿಲ್ಲ. ಅದರಿಂದ ತಡ್ಕೊಂಡಿದ್ದಾನೆ ಭಗವಂತ ಅಂತ ಹೇಳಿ. ಕಡೆಗೆ ಇದರಿಂದಲೇ ಭಗವಾನ್ ಪುಂಡರೀಕಾಕ್ಷನು ಅತೀ ಸಮೀಪ ಇರುತ್ತಿದ್ದರೂ ಇದೆಲ್ಲವನ್ನು ಸಹಿಸುತ್ತಿರುವನು. ಮುಂದೆ ಭಕ್ತಿಯು ಹೇಳುತ್ತಾಳೆ, ದೇವರ್ಷಿಗಳೇ, ಜಗತ್ತಿನಲ್ಲಿ ಸಾಧುಗಳ ದರ್ಶನವೇ ಸಮಸ್ತ ಸಿದ್ಧಿಗಳ ಪರಮ ಕಾರಣವಾಗಿದೆ. ಸಾಧುಗಳ ದರ್ಶನವೇ ಸಮಸ್ತ ಸಿದ್ಧಿಗಳ ಪರಮ ಕಾರಣ. ಅದು ಕೇವಲ ಒಮ್ಮೆ ನಿಮ್ಮ ಉಪದೇಶವನ್ನು ಕೇಳಿದ ಕಯಾದು, ನಾನು ಹೇಳಿದ ಹೋದ್ವರ ಯಾರು ಪ್ರಹ್ಲಾದನ ತಾಯಿ ಕಯಾದು. ಆಮೇಲೆ ಕುಮಾರ ಪ್ರಹ್ಲಾದ ಮಾಯನು ಗೆದ್ದಿರುವನು. ಧ್ರುವನೂ ಕೂಡ ನಿಮ್ಮ ಕೃಪೆಯಿಂದಲೇ ಧ್ರುವ ಪದವನ್ನು ಪಡೆದುಕೊಂಡಿದ್ದನು. ಸುಮಿತಿ, ಸುರುಚಿ ಅಂತ ಹೇಳಿ ಆ ರಾಜನಿಗೆ ಇಬ್ಬರು ಹೆಂಡತಿಯರು. ಆ ಇಬ್ಬರು ಇರೋದ್ರಿಂದ ಆ ಸುಮಿತಿ ಮತ್ತು ಸುರುಚಿ, ಆ ಸುಮಿತಿಯ ಮಗ ಧ್ರುವ, ಸುರುಚಿಯ ಮಗ ಇನ್ನೊಬ್ಬ ಇರ್ತಾನೆ. ಅವನು ಆ ರಾಜನಿಗೆ ಬಹಳ ಪ್ರೀತಿ. ಕಡೆಗೆ ಅವನನ್ನು ತೊಡೆ ಮೇಲೆ ಕೂಡಿಸ್ಕೊತಾನೆ, ಇವನನ್ನು ಕೂಡಿಸ್ಕೊಳ್ಳೋದು ನಿಮ್ಗೆ ಆ ಕತೆ ಗೊತ್ತಿದೆ. ಕಡೆಗೆ ಅವನು ಬಂದು ತಾಯಿಯನ್ನು ಕೇಳ್ತಾನೆ, ಯಾಕೆ ಹಿಂಗೆ ಅಂತೇಳಿ, ದೇವರನ್ನೇ ಕೇಳ್ಕೊಂಡು ಹೋಗಿ ನೀನು ಅಂತ ಹೇಳಿ ಹೇಳ್ತಾನೆ. ಅವಳು ಎಲ್ಲಿ ಸಿಗ್ತಾನೆ ದೇವರು ಅಂತ ಕೇಳ್ತಾನೆ. ನೋಡ್ರಿ, ಆ ದೇವರನ್ನ ಕೇಳ್ಕೊ ಹೋಗು ಅಂತ ಹೇಳಿ ಹೇಳಿದವಾಗ ಆ ಚಿಕ್ಕ ಆ ಮನಸ್ಸಿಗೆ
ಬರ್ತದೆ ಏನು ಅಂತ ಹೇಳಿ, ಓ ದೇವರು ಎಲ್ಲಿ ಸಿಗ್ತಾನೆ ಆಗಿದ್ರಿ, ಎಲ್ಲಿ ಸಿಗ್ತಾನೋ ಅವನು ಕಾಣೋದಕ್ಕೆ ಸಾಧ್ಯ ಇದೆ ಏನೋ ಅಣ್ಣ. ನಾವು ದೊಡ್ಡವರಾದ ಮೇಲೆ ದೊಡ್ಡವರಿಗೂ ಕೂಡ ಈ ಪ್ರಶ್ನೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲ. ಆದರೆ ಆ ಧ್ರುವ ಇನ್ನೂ ಬಹುಶಃ 5 ವರ್ಷ ಇರಬೇಕೇನೋ ಹೆಚ್ಚು ಕಡಿಮೆ. ಆ ವಯಸ್ಸಿಗೆ ಎಲ್ಲಿ ಸಿಗ್ತಾನಮ್ಮ ಹಂಗಿದ್ರೆ ದೇವರು ನನಗೆ ಕೇಳೋದಕ್ಕೆ. ನನ್ನ ತಂದೆ ನನ್ನನ್ನು ಯಾಕೆ ತೊಡೆ ಮೇಲೆ ಮುಗಿಸ್ಕೊಳ್ಳಿಲ್ಲ, ಅದೊಂದೇ ಪ್ರಶ್ನೆ. ಅದರಿಂದ ಆ ಪ್ರಶ್ನೆ ಆ ಮನಸ್ಸಿನಲ್ಲಿ ಉದ್ಭವ ಆಗಿದ್ದರಿಂದ ಏನಾಯಿತು, ಧ್ರುವನಿಗೆ ತಾಯಿ ಹೇಳ್ತಾಳೆ, ಕಾಡಿನಲ್ಲಿ ಸಿಗ್ತಾನೆ, ತಪಸ್ಸು ಮಾಡಬೇಕು, ಅದಕ್ಕೆ ಯಾವಾಗ ಭಗವಂತ ಸಿಗ್ತಾನೆ ಅಂದ ತಕ್ಷಣನೇ ತಪಸ್ಸಿಗೆ ಹೊರಟೇ ಬಿಟ್ಟ ಧ್ರುವ. ಅಲ್ಲಿ ಧ್ರುವ ತಪಸ್ಸಿಗೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಎಂಥ ಆ ನಿಷ್ಠೆಯಿಂದ ತಪಸ್ಸು ಮಾಡಿದ ಬಾಲಕ ಧ್ರುವ ಅಂತಂದರೆ, ಕಣ್ಣು ಮುಚ್ಚಿ ಹರಿಯ ನಾಮವನ್ನು ತಗೊಳ್ತಾ ಇದ್ದಾನೆ. ಆ ಮಾರ್ಗವಾಗಿ ನಾರದರು ಹೋಗುವಂಥ ಸಂದರ್ಭದಲ್ಲಿ ಧ್ರುವನಿಗೆ ಪಾಪ ಚಿಕ್ಕ ಮಗು 5 ವರ್ಷದ್ದು ಅಂತಂದ್ರೆ ಏನು ಭಾಳ ದೊಡ್ಡದಲ್ಲ. ಚಿಕ್ಕ ಮಗುವಿಗೆ ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಏನು ತೋರಿಸ್ತಾ ಎಲ್ಲ ಕಡೆ ನಾರದರು ಅಲ್ಲಿ ಮಾರ್ಗದರ್ಶನವನ್ನು ನೀಡ್ತಾರೆ ಧ್ರುವನಿಗೆ. ನೋಡು, ನೀನು ಇಲ್ಲಿ ಹೋಗಬೇಕು, ಈ ಥರ ಮಾಡಬೇಕು, ಈ ಥರ ನೀನು ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಇದ್ದರೆ ಭಗವಂತ ನಿನಗೆ ದರ್ಶನವನ್ನು ಕೊಡ್ತಾನೆ ಅಂಥೇಳಿ ಮತ್ತೆಷ್ಟೋ ಎಲ್ಲ ಇದರಿಂದಲೂ ರಕ್ಷಣೆ ಮಾಡ್ತಾರೆ ಯಾರು, ನಾರದರು. ಆದ್ದರಿಂದ ಆ ರೀತಿ ಕಡೆಗೆ ಭಗವಂತ ಪ್ರಸನ್ನನಾಗ್ಬಿಡ್ತಾನೆ ನಾರಾಯಣ. ಧ್ರುವನ ಒಂದು ಭಕ್ತಿಯಿಂದ ನಾರಾಯಣ ಪ್ರಸನ್ನನಾಗ್ಬಿಡ್ತಾನೆ. ಯಾಕಂತ ಹೇಳಿದರೆ ಭಗವಂತನಿಗೆ ಬೇಕಾಗೋದು ಮುಗ್ಧ ಭಕ್ತಿ. ಅದರಿಂದ ಆ ಮುಗ್ಧ ಭಕ್ತಿ ಆ ಧ್ರುವನಲ್ಲಿ ಇದ್ದಿದ್ದರಿಂದ ಏನಾಯಿತು, ಭಗವಂತ ಪ್ರಸನ್ನನಾಗಿ ಹೇಳ್ತಾನೆ ಏನಂತಂದರೆ, ಧ್ರುವ ನಿನ್ನ ಭಕ್ತಿಯನ್ನು ನಾನು ಮೆಚ್ಚಿಕೊಂಡೆ. ಅದರಿಂದ ನೀನು ಇನ್ನು ಮೇಲೆ ಆ ಧ್ರುವ ನಕ್ಷತ್ರವಾಗಿ ಉತ್ತರ ದಿಕ್ಕಿನಲ್ಲಿ ಈಗಲೂ ಕೂಡ ಧ್ರುವ ನಕ್ಷತ್ರ ಕಾಣಿಸ್ತದೆ ನಮಗೆ. ಈ ಭೂಮಿ ಎಲ್ಲಿವರೆಗೂ ಇರ್ತದೆಯೋ ಅಲ್ಲಿವರೆಗೂ ನೀನು ಧ್ರುವ ನಕ್ಷತ್ರವಾಗಿ ನೀನು ಮಿನುಗ್ತಾ ಇರ್ತೀಯ ಅಂತ ಹೇಳಿ ಅಭಯವನ್ನು ಕೊಡ್ತಾನೆ ಭಗವಂತ. ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಧ್ರುವನೂ ಕೂಡ ನಿಮ್ಮ ಕೃಪೆಯಿಂದಲೇ ಧ್ರುವ ಪದವನ್ನು ಪಡೆದುಕೊಂಡನು. ಈಗ ನಕ್ಷತ್ರವಾಗಿ ಮಿನುಗ್ತಾ ಇದ್ದಾನೆ ಧ್ರುವ. ಎಲ್ಲಿವರೆಗೂ ಈ ಭೂಮಿ ಇರ್ತದೆ ಅಲ್ಲಿವರೆಗೂ ಆ ನಕ್ಷತ್ರ ಇರೋದೆ. ಅದರಿಂದ ಭಕ್ತಿಯ ಮಹಿಮೆ ಅಷ್ಟು ಅದ್ಭುತವಾಗಿದ್ದರೆ ಆ ಭಕ್ತಿಯನ್ನು ಆ ಧ್ರುವನಿಗೆ ಬೋಧಿಸಿದ್ದು ಯಾರಪ್ಪ ಅಂತಂದರೆ ನಾರದ್ರೆ ಅದನ್ನು ಬೋಧಿಸ್ತಾರೆ. ನೀವು ಸರ್ವಮಂಗಲಮಯರು, ಭಕ್ತಿ ಹೇಳ್ತಾಳೆ, ಬ್ರಹ್ಮದೇವರ ಪುತ್ರರು ಆಗಿರುವಿರಿ, ನಾನು ನಿಮಗೆ ನಮಸ್ಕರಿಸ್ತೇನೆ ಅಂತ ಹೇಳಿ ಇಷ್ಟು ನೋಡಿದ್ವಿ ನಾವು ಹೋದ್ವಾರ. ನೋಡಿ ಕಡೆಗೆ 1ನೇ ಅಧ್ಯಾಯವನ್ನು ಮುಗಿಸಿದ್ವಿ. 2ನೇ ಅಧ್ಯಾಯ ಭಕ್ತಿ ದೇವಿಯ ದುಃಖವನ್ನು ದೂರಗೊಳಿಸಲು ನಾರದರ ಒಂದು ಪ್ರಯತ್ನ ಅಂತ ಹೇಳಿ ನೋಡ್ತೇವೆ. ಭಕ್ತಿ ದೇವಿಯ ಬಹಳ ದುಃಖದಲ್ಲಿದ್ದಾಳೆ. ನಾರದರು ಹೇಳಿದ್ದಕ್ಕೆ ಸ್ವಲ್ಪ ಏನೋ ದುಃಖ ಕಡಿಮೆ ಆಗಿದೆ, ಆದರೂ ಮನಸ್ಸು ಬಹಳಷ್ಟು ಭಾರವಾಗ್ಬಿಟ್ಟಿದೆ. ಅದರಿಂದ ಆ ದುಃಖಿತರಾದಂತಹ ಆ ಭಕ್ತಿ ದೇವಿಯ ದುಃಖವನ್ನು ದೂರಗೊಳಿಸಲು ನಾರದರು ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದೇ 2ನೇ ಅಧ್ಯಾಯ. ನಾರದರು ಹೇಳ್ತಾರೆ, ಎಲೆ ಭಕ್ತಿಯೇ, ನೀನು ವ್ಯರ್ಥವಾಗಿ ಏಕೆ ದುಃಖಿಸುತ್ತಿರುವೆ, ನೀನು ಇಷ್ಟು ಚಿಂತಾತುರ ಏಕೆ ಆಗಿರುವೆ, ಯಾಕೆಷ್ಟು ಚಿಂತೆ ಮಾಡ್ತೀಯಾ? ಯಾರಾದರೂ ದುಃಖದಲ್ಲಿದ್ದರೆ ನಾವು ಹೇಳ್ತೇವೆ, ಯಾಕಷ್ಟು ಚಿಂತೆ ಮಾಡ್ತೀವಿ, ನೋಡೋಣ ಭಗವಂತ ಏನು ಮಾಡ್ತಾನೆ, ಭಗವಂತನ ಇಚ್ಛೆ ಪ್ರಕಾರ ಎಲ್ಲ ಆಗುವಂಥದ್ದು, ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳಿ ಭಗವಾನ್ ಶ್ರೀಕೃಷ್ಣನ ಚರಣ ಕಮಲಗಳನ್ನು ಚಿಂತಿಸು, ಅವನ ಕೃಪೆಯಿಂದ ನಿನ್ನ ದುಃಖವೆಲ್ಲವೂ ದೂರವಾದೀತು. ಭಗವಾನ್ ಶ್ರೀಕೃಷ್ಣನ ಚರಣ ಕಮಲಗಳನ್ನು ಚಿಂತೆ ಮಾಡು, ಅದ್ರ ಬಗ್ಗೆ ಚಿಂತೆ ಮಾಡು. ಚಿಂತೆ ಅನ್ನೋಕ್ಕಿಂತ ಚಿಂತನೆ. ಚಿಂತೆ ಮತ್ತು ಚಿತೆ ಎರಡಕ್ಕೂ ಒಂದೇ ಒಂದು ವ್ಯತ್ಯಾಸ. ನೋಡು, 0 ಚಿಂತೆ 2 0 ಬರ್ತದೆ. ಆ 0ಯನ್ನು ತೆಗೆದು ಬಿಟ್ಟರೆ ಏನಾಗ್ಬಿಡ್ತದೆ, ಚಿತೆ ಆಗಿಬಿಡ್ತದೆ, ಶವ. ಆದ್ದರಿಂದ ಚಿಂತೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಇದ್ದೂ ಕೂಡ ಶವದಂತೆ ಇರೋಕ್ಕಿಂತ ಅಲ್ಲಪ್ಪ ಆಗಿದ್ದಾಗಲಿ ಭಗವಂತನ ಇಚ್ಛೆ, ಏನು ಮಾಡೋದಕ್ಕಾಗ್ತದೆ. ನಾವು ಚಿಂತೆ ಮಾಡಿದ್ರೂ ಆಗಿದ್ದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಚಿಂತೆ ಮಾಡದೇ ಇದ್ದರೂ ಆಗಲಾರದ್ದನ್ನು ಆಗಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ಲ.
ಚಿಂತೆ ಮಾಡಿ ಹೌದಪ್ಪ ನಾನು ಅಂದ್ಕೊಂಡಂಗೆ ಎಲ್ಲ ಆಗಿಬಿಡ್ತದೆ ಅಂತಂದರೆ ಆಗೋದಿಲ್ಲ. ಅದಕ್ಕೆ ಭಗವಂತನ ಕೃಪೆ ಬೇಕು, ಭಗವಂತನ ಪ್ರೇರಣೆ ಬೇಕು, ಭಗವಂತನ ಇಚ್ಛೆ ಬೇಕು. ಅಲ್ಲ, ಏನೋ ಒಂದು ಆಗಬಾರದಾದರೂ ಕೂಡ ಅದು ಭಗವಂತನ ಇಚ್ಛೆನೇ, ಹಂಗಾಗಬೇಕಾಗಿರ್ತದೆ ಜೀವನದಲ್ಲಿ. ಅದರಿಂದ ಅದೆಲ್ಲವನ್ನೂ ಕೂಡ ತಿಳ್ಕೊಂಡು ಆಗಲಿ, ಬಂದದ್ದು ಬರಲಿ, ಭಗವಂತನ ಇಚ್ಛೆ ಎಲ್ಲವೂ ಕೂಡ ನಾನು ಮಾತ್ರ ಆನಂದದಿಂದ ಇರ್ತೇನೆ. ಭಗವಂತನ ಪಾದ ಪದ್ಮಗಳಲ್ಲಿ ಮನಸ್ಸನ್ನು ಇಟ್ಟು ನಾನು ಆನಂದದಿಂದ ಇರ್ತೇನೆ. ನನಗೇನು ಕೊರತೆ ಮಾಡಿದೆ ಭಗವಂತ, ಎಷ್ಟು ಅದ್ಭುತವಾದ ಆನಂದ. ಎಲ್ಲ ಮರೆತು ಒಂದು ಕ್ಷಣ ಭಗವಂತನ ಪಾದಗಳನ್ನು ನೆನೆಸ್ಕೊಳ್ಳುವಂಥದ್ದಿದೆಯಲ್ಲ, ಅಷ್ಟು ಸುಖ ಈ ಜಗತ್ತಿನಲ್ಲಿ ಯಾರಿಲ್ಲ. ನಾವು 1 ಲಕ್ಷದ ಸೀರೆ ಉಟ್ಕೊಂಡ್ರೂ ಕೂಡ ಆ ಸುಖ ಸಿಗೋದಿಲ್ಲ. ಎಷ್ಟು ಅದ್ಭುತವಾದ ಒಂದು ಸುಖ. 25 ಲಕ್ಷ ಕಾರ್ನಲ್ಲಿ ಕೂತ್ಕೊಂಡ್ರೂ ಆ ಸುಖ ಸಿಗೋದಿಲ್ಲ. ಹೆಚ್ಚಂದರೆ ಅದು ಇದಿದೆ ಅಂಥೇಳಿ ಅನ್ಬೋದಷ್ಟೇ. ಆದರೆ ಒಳಗಡೆ ಅದರಿಂದ ಆ ಆನಂದವೇ ಬೇರೆ. ಅದರಿಂದ ಅದು ಚಿಂತೆ ಇದನ್ನು ಯಾರಾದರೂ ಅದನ್ನೇ ಹೇಳ್ತೀವಿ, ಯಾಕೆ ಚಿಂತೆ ಮಾಡ್ತೀವಿ? ಭಕ್ತಿ ಹೇಳ್ತಾ ಇದ್ದಾರೆ, ಯಾಕೆ ಚಿಂತೆ ಮಾಡ್ತೀವಿ? ನೀನು ಚಿಂತೆ ಮಾಡಬೇಡ. ಯಾಕಷ್ಟು ಬೇಜಾರು ಮಾಡ್ಕೊಳ್ತೀಯ? ಆ ಭಗವಂತನ ಪಾದ ಪದ್ಮಗಳನ್ನು ಚಿಂತಿಸು. ಅವನ ಕೃಪೆಯಿಂದ ನಿನ್ನ ದುಃಖವೆಲ್ಲವೂ ದೂರವಾಗಿತ್ತು. ಅದರಲ್ಲಿಯೂ ನೀನು ಭಕ್ತಿಯಾಗಿರುವೆ. ನಾನು ಯಾವಾಗಲೂ ಶ್ರೀಕೃಷ್ಣನಿಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯರಾಗಿರುವೆ. ನೋಡ್ರಿ, ಅದರಲ್ಲಿಯೂ ನೀನು ಭಕ್ತಿಯಾಗಿದ್ದೀಯ. ಶ್ರೀಕೃಷ್ಣನಿಗೆ ಭಕ್ತಿ ಅಂತಂದರೆ ಬಹಳ ಪ್ರೀತಿ. ಕೃಷ್ಣನಿಗೆ ಭಕ್ತಿ ಅಂತಂದರೆ ಬಹಳ ಪ್ರೀತಿ. ಇವರು ಯಾರೋ ಗೋಪಿಕೆಯರೆಲ್ಲ ಶ್ರೀಕೃಷ್ಣನಿಗೆ ಹತ್ತಿರವಾದಿದ್ದೇ ಭಕ್ತಿಯಿಂದ. ಆದ್ದರಿಂದ ಏನಂತಂದರೆ ನೀನು ಕೃಷ್ಣನಿಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯರಾಗಿರುವೆ. ನೀನು ಕರೆದಾಗಲಾದರೂ ಭಗವಂತನು ನೀಚರ ಮನೆಗಳಿಗೂ ಹೊರಟು ಹೋಗುತ್ತಾನೆ. ಭಕ್ತಿ ಇದ್ದರೆ ನೀಚರ ಮನೆಗೂ ಭಗವಂತ ಹೋಗ್ಬಿಡ್ತಾನಂತೆ. ಅದರಿಂದ ಯಾರಿಗೆ ಹರಿಯಲ್ಲಿ ಭಕ್ತಿ ಇರ್ತದೆಯೋ, ಹರಿಯಂತೆ ಅಲ್ಲ ಭಗವಂತನಲ್ಲಿ ಎಲ್ಲ ಶಕ್ತಿ ಒಂದೇ, ರೂಪ ಬೇರೆ ಬೇರೆ ಅಷ್ಟೇ. ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿ ಒಂದೇ, ಉದ್ಭವ ಆಗಿದ್ದು ಒಂದೇ ಶಕ್ತಿಯಿಂದ, ಆದರೆ ಬೇರೆ ಬೇರೆ ರೂಪ ಅಷ್ಟೇ. ಅದರಿಂದ ನಾವು ಯಾರಲ್ಲಿ ಭಕ್ತಿಯನ್ನು ಇಟ್ಕೊಂಡ್ರೂ ಒಂದೇ. ಕೃಷ್ಣನಲ್ಲಿ ಇಟ್ಕೊಳ್ಬೋದು, ಶಿವನಲ್ಲಿ ಇಟ್ಕೊಳ್ಬೋದು, ದುರ್ಗೆಯಲ್ಲಿ ಇಟ್ಕೊಳ್ಬೋದು, ಇನ್ನು ಯಾರು ಯಾವ ರೂಪವನ್ನು ತಗೊಂಡ್ರು ಅಷ್ಟೇ. ಆದರೆ ಆ ಶಕ್ತಿ ಏನಿದೆಲ್ಲ ಅದು ಒಂದೇ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದರಿಂದ ನೀನು ಕೃಷ್ಣನಿಗೆ ಬಹಳ ಪ್ರಿಯಳಾಗಿರುವೆ. ಆದ್ದರಿಂದ ದುಷ್ಟರು ಕರೆದ್ರೂ ಕೂಡ ನೀನು ಹೋಗ್ಬಿಡ್ತೀಯ. ಭಗವಂತ ಬಂದುಬಿಡ್ತಾನೆ. ನಿನ್ನನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಅಂತಂದರೆ ಭಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದುಷ್ಟರು ನಿನ್ನನ್ನು ಭಗವಂತನನ್ನು ಕರೆದ್ರೂ ಕೂಡ ನೀನು ಹೋಗ್ಬಿಡ್ತೀಯ ಅಂತ ಹೇಳಿ ಬರ್ತದೆ. ಆದ್ದರಿಂದ ಮುಂದೆ ಹೇಳ್ತಾರೆ, ಕೃತ, ತ್ರೇತ, ದ್ವಾಪರ ಈ 3 ಯುಗಗಳಲ್ಲಿ ಜ್ಞಾನ ವೈರಾಗ್ಯಗಳು ಮುಕ್ತಿಯ ಸಾಧನಗಳಾಗಿದ್ದವು. ಇಲ್ಲಿ ನಾವು ನೋಡ್ತೇವೆ ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗ. 3 ಯುಗಗಳಲ್ಲಿ ಏನಾಗಿತ್ತು? ಜ್ಞಾನ ಮತ್ತು ವೈರಾಗ್ಯಗಳು ಮುಕ್ತಿಯ ಸಾಧನೆಗಳಾಗಿದ್ದವು. ಹಾಗಿದ್ರೆ ಕಲಿಯುಗ ಸ್ವಲ್ಪ ಕಷ್ಟ ಇದೆ. ಜ್ಞಾನವೂ ಕಷ್ಟ ಇದೆ, ಜ್ಞಾನವನ್ನು ಬಳಸಿಕೊಂಡು ವೈರಾಗ್ಯ ಬಹಳ ಕಷ್ಟ ಇದೆ. ಮಾನಸಿಕ ವೈರಾಗ್ಯ ಆಗಲಿ ಅಥವಾ ಬಾಹಿಕ ವೈರಾಗ್ಯ ಬಹಳ ಕಷ್ಟ ಇದೆ ಕಲಿಯುಗದಲ್ಲಿ. ಯಾಕೆ ಕಷ್ಟ ಇದೆ ಅಂತಂದರೆ ಹೊರಗಿನ ಆಕರ್ಷಣೆಗಳು ಜಾಸ್ತಿ. ಇದನ್ನೆಲ್ಲ ಬಿಟ್ಟು ಹೋಗ್ಬೇಕೇನು? ನಾನು ವೈರಾಗ್ಯವನ್ನು ತಾಳಬೇಕೇನು? ಕಷ್ಟ ಇದೆ. ಅದರಲ್ಲಿ ಯಾರು ತಪ್ಪು ಇಲ್ಲ, ಆದರೆ ಕಷ್ಟ ಇದೆ. ಯಾಕಂತಂದರೆ ಮನಸ್ಸು ಅಷ್ಟು ತಯಾರಾಗಬೇಕಲ್ಲ. ಒಂದು ಸರಿ ಮನಸ್ಸು ವೈರಾಗ್ಯವನ್ನು ಹೊಂದು ಅಂತಂದರೆ ಏನೂ ಬೇಡ ಅನ್ನಿಸ್ಬಿಡ್ತದೆ. ಆ ಕ್ಷಣಕ್ಕೆ ಅನ್ನಿಸ್ತದೆ. ಈಗ ಅಭಾವ ವೈರಾಗ್ಯ ಅಂತ ಹೇಳಿ ಬರ್ತದೆ ಕೆಲವೊಂದು ಸರಿ. ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ, ಇವೆಲ್ಲ ವೈರಾಗ್ಯಗಳು. ಇವೆಲ್ಲ ಅವಾಗ ಬರ್ತಾ ಇರ್ತದೆ. ಸ್ಮಶಾನ ವೈರಾಗ್ಯ ಯಾರು ಸತ್ತೋಗ್ಬಿಟ್ಟಿರ್ತಾರಪ್ಪ, ಅವ್ರನ್ನ ಕಡೆ ಸಂಸ್ಕಾರವನ್ನು ಮಾಡೋದಕ್ಕೆ, ಕ್ರಿಯಾ ಸಂಸ್ಕಾರವನ್ನು ಮಾಡೋದಕ್ಕೆ ಕರ್ಕೊಂಡು ಹೋಗಿ ಶವ ಸಂಸ್ಕಾರವನ್ನು ಮಾಡೋದು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಸ್ಮಶಾನ.
ಸ್ಮಶಾನ ವೈರಾಗ್ಯ ಅಂತಾರೆ. ಆ ದೇಹ ಸುಡುವಾಗ ಅನ್ನಿಸ್ತದೆ, ಅಯ್ಯೋ ನನ್ನನ್ನೂ ಒಂದು ಸರಿ ಸುಟ್ಟು ಬಿಡ್ತಾರಲ್ಲ ಅಂತ ಹೇಳಿ ಅನ್ನಿಸ್ತದೆ. ಆಮೇಲೆ ಮತ್ತೆ ಹೋಗ್ಬಿಡ್ತದೆ. ಇದು ಸ್ಮಶಾನ ವೈರಾಗ್ಯ. ಇನ್ನು ಪ್ರಸವ ವೈರಾಗ್ಯ ಅಂತಂದರೆ, ತಾಯಿ ಮಗುವನ್ನು ಈ ಜಗತ್ತಿಗೆ ಕೊಡುವಂತಹ ಸಂದರ್ಭದಲ್ಲಿ ಅಂದ್ಕೊಳ್ತಾರಂತೆ, ಅಪ್ಪ ಈ ನೋವು ತಡ್ಕೊಳ್ಳೋದಕ್ಕಾಗೋದಿಲ್ಲ, ಇನ್ನು ನಾನು ಯಾವ ಮಗುವನ್ನು ಕೊಡೋದಿಲ್ಲ ಅಂದ್ಕೊಳ್ತಾಳಂತೆ ಅವಳು. ಪ್ರಸವ ಅದರಿಂದ ಬೇಡಪ್ಪ, ಈ ಪಜಿತಿ ಇನ್ನು ಬೇಡ ಅಂತಾಳವಳು. ಮತ್ತೆ ನೋಡೋ ಅಷ್ಟರಲ್ಲಿ ಆ ಕ್ಷಣಕ್ಕೆ ವೈರಾಗ್ಯ ಅಲ್ಲ, ಇದನ್ನು ಪ್ರಸವ ವೈರಾಗ್ಯ ಅಂತಂದರೆ ತಾತ್ಕಾಲಿಕವಾಗಿ ವೈರಾಗ್ಯಗಳು ಬರ್ತಾ ಇರ್ತವೆ. ಆದರೆ ಗಟ್ಟಿಯಾದ ವೈರಾಗ್ಯ ಸಿದ್ಧಾರ್ಥನ ಜೀವನ ಎಷ್ಟು ಅದ್ಭುತ, ಬುದ್ಧನ ಜೀವನ. ಅದರಿಂದ ಸ್ವಾಮೀಜಿ ಹೇಳ್ತಾರೆ, ಈ ವೈರಾಗ್ಯ ಬಂದವಾಗೆಲ್ಲ ಸಿದ್ಧಾರ್ಥನನ್ನು ನೆನೆಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಂಥ ಅದ್ಭುತವಾದ ತ್ಯಾಗ ಸಿದ್ಧಾರ್ಥಂತು. ಏನಿರಲಿಲ್ಲ ಸಿದ್ಧಾರ್ಥನಿಗೆ, ಏನಿರಲಿಲ್ಲ. ತಂದೆ ಶುದ್ಧೋಧನೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ, ಎಲ್ಲಿಯೂ ಕೂಡ ದುಃಖವನ್ನು ಕಾಣಿಸ್ಲಿಲ್ಲ ಅವನಿಗೆ, ಸಿದ್ಧಾರ್ಥನಿಗೆ. ಆದರೆ ತಟ್ಟಂತ ಹೇಳಿ ಒಂದು ಕ್ಷಣದಲ್ಲಿ, ಆದರೆ ಆ ಮನಸ್ಸೇ ಬೇರೆ ಇತ್ತು ಸಿದ್ಧಾರ್ಥನ ಮನಸ್ಸೇ ಬೇರೆ ಇತ್ತು. ಯಾವಾಗಲೂ ಕೂಡ ಭಾವಿಸ್ಕೊಳ್ತಾ ಇತ್ತು, ಯಾವಾಗಲೂ ಕೂಡ ಇನ್ನೊಬ್ಬರ ದುಃಖವನ್ನು ಅದು ಭಾವಿಸ್ಕೊಳ್ತಾ ಇತ್ತು. ಏನಾದರೂ ಒಬ್ಬರಿಗೆ ಏನಾದರೂ ಕಷ್ಟ ಆಗಿಬಿಟ್ರೆ ಆ ಹೃದಯ ಹಿಂಡಿದಂಗೆ ಆಗ್ತಿತ್ತು. ಅದರಿಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾರದ್ದಾದರೂ ಇಡೀ ಜಗತ್ತಿನಲ್ಲಿ ಅದ್ಭುತವಾದ ತ್ಯಾಗ ಅಂತಂದರೆ ಸಿದ್ಧಾರ್ಥಂದು, ಬುದ್ಧಂದು ಮಾತ್ರ. ಯಾಕಂದರೆ ಶುದ್ಧೋಧನ ಒಬ್ಬನೇ ಒಬ್ಬ ಮಗ ಯಾವುದಕ್ಕೂ ಕೂಡ ಕೊರತೆಯನ್ನು ಮಾಡಲಿಲ್ಲ, ಅಷ್ಟು ಅದ್ಭುತವಾಗಿ ಬೆಳೆಸಿದ. ಯಾವಾಗಲೂ ಕೂಡ ಆ ಒಂದು ವೈಭವದ ಜೀವನವನ್ನು ಅವನಿಗೆ ಕೊಟ್ಟ. ಹಾಗಿದ್ರೆ ಸಿದ್ಧಾರ್ಥನ ಹಾಗಿದ್ರೆ ಒಂದು ರಾತ್ರಿ ಎಲ್ಲವನ್ನೂ ಬಿಟ್ಟು ಬಂದು ಬಿಟ್ಟಲ್ಲ, ಎಲ್ಲವನ್ನೂ ಬಿಟ್ಟು ಹೊರಟು ಹೋಗ್ಬಿಟ್ಟ ಕಾಡಿ ಆ ಸಿದ್ಧಾರ್ಥ. ಅದರಿಂದ ವೈರಾಗ್ಯ ಅಂತಂದರೆ ಹಂಗಿರಬೇಕು, ರಾತ್ರಿ ಹೋಗಬೇಕು ಅಂತ ಹೇಳಿ ಅಲ್ಲ. ಆದರೆ ಏನು ಅಂತಂದರೆ ಮಾನಸಿಕ ವೈರಾಗ್ಯ ಒಂದು ಕ್ಷಣ ಇದು ಬೇಡಪ್ಪ ಅಂಥೇಳಿ ಆಗಿಬಿಟ್ರೆ ಅದು ಹಾಗೆ ಇದಕ್ಕೆ ವೈರಾಗ್ಯ. ಆದರೆ ಈಗ ಈ ಕಲಿಯುಗದಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ತ್ರೇತಾಯುಗ ಅಥವಾ ಕೃತಯುಗ, ದ್ವಾಪರ ಯುಗ, ಈ ಯುಗಗಳಲ್ಲಿ ಇದು ಮುಕ್ತಿಗೆ ಸಾಧನೆಯಾಗಿತ್ತು. ಯಾವುದು? ಜ್ಞಾನ ಮತ್ತು ವೈರಾಗ್ಯ. ಆದರೆ ಕಲಿಯುಗದಲ್ಲಾದರೂ ಕೇವಲ ಭಕ್ತಿಯೇ ಬ್ರಹ್ಮ ಸಾಯುಜ್ಯವನ್ನು ವರ್ಣಿಸುವಂತದ್ದಾಗಿದೆ. ಆದರೆ ಕಲಿಯುಗದಲ್ಲಿ ಕೇವಲ ಭಕ್ತಿಯೇ ಏನು ಅಂತಂದರೆ ಭಕ್ತಿ ಮಾತ್ರ ಸಾಯುಜ್ಯವನ್ನು ಕೊಡಬಹುದು. ಜ್ಞಾನ ವೈರಾಗ್ಯಗಳು ಸ್ವಲ್ಪ ಕಷ್ಟ. ಅದರಿಂದ ಬರೀ ಏನು ಅಂತಂದರೆ ಭಕ್ತಿ ಮಾತ್ರ ಬ್ರಹ್ಮ ಸಾಯುಜ್ಯವನ್ನು, ಮುಕ್ತಿಯನ್ನು ಕೊಡಬಲ್ಲದು. ಯಾವುದೂ ಕೂಡ ಮುಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇದನ್ನು ಯೋಚಿಸಿಯೇ ಪರಮಾನಂದ ಚಿನ್ಮೂರ್ತಿ ಜ್ಞಾನ ಸ್ವರೂಪಿ ಶ್ರೀಹರಿಯು ತನ್ನ ಸತ್ವರೂಪದಿಂದಲೇ ನಿನ್ನನ್ನು ರಚಿಸಿರುವನು. ಮುಕ್ತಿಯನ್ನು ರಚನೆ ಮಾಡಿ ಯಾರು ಭಗವಂತ ಯೋಚನೆ ಮಾಡಿದ. ಅವನು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾನೆ. ಸೃಷ್ಟಿ ಮಾಡಿ ಕೈ ಬಿಡುವವನಲ್ಲ, ಪಾಲನೆ ಮಾಡಿಬಿಡ್ತಾನೆ, ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದರಿಂದ ಯೋಚನೆ ಮಾಡಿದ, ಏನು ಮಾಡೋದು ಈಗ? ಹಾಗಿದ್ರೆ ಚಿನ್ಮೂರ್ತಿ ಜ್ಞಾನಸ್ವರೂಪ ಶ್ರೀಹರಿಯು ತನ್ನ ಸತ್ವರೂಪದಿಂದಲೇ ನಿನ್ನನ್ನು ರಚಿಸಿರುವನು. ಯಾರನ್ನ? ಭಕ್ತಿಯನ್ನು. ಸತ್ವರೂಪ ಚಿನ್ಮೂರ್ತಿ ಜ್ಞಾನಸ್ವರೂಪ ಶ್ರೀಹರಿಯು ತನ್ನ ಸತ್ವರೂಪದಿಂದ ಆ ಸತ್ವವನ್ನೆಲ್ಲ ಹಾಕಿ ಭಕ್ತಿಯನ್ನು ಅವನು ಸೃಷ್ಟಿ ಮಾಡಿದ. ಅದರಿಂದಲೇ ಅಷ್ಟು ಸ್ಟ್ರಾಂಗ್ ಅದು ಭಕ್ತಿ. ನಾವು ಭಕ್ತಿ ಅಂದ್ಕೊಂಡ್ರೆ ಏನು ಅಂದ್ಕೊಂಡ್ಬಿಟ್ಟಿದ್ದೇವೆ ಅಂತಂದರೆ ಬರೀ ದಿನ ಹೋಗಿ ತಲೆ ಜಜ್ಕೊಳ್ಳೋದು, ಒಂದೆರಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದುಬಿಟ್ರೆ ಅದೇ ಭಕ್ತಿ ಅಲ್ಲ. ಭಕ್ತಿ ಅಂತಂದರೆ ಭಗವಂತನಲ್ಲಿ ಪ್ರೀತಿ, ಭಗವಂತನನ್ನು ಪ್ರೀತಿಸುವಂತಹ ಒಂದು ಹೃದಯ ಅದು. ಭಕ್ತಿ ಅಂತಂದರೆ ಏನು? ಭಕ್ತಿ ಅಂತಂದರೆ ಭಗವಂತನನ್ನು ನನ್ನ ಇಡೀ ಜಗತ್ತಿನಲ್ಲಿ ನನಗೆ ಆಪ್ಯಾಯಮಾನವಾದವರು ಯಾರು ಇದ್ದಾರೆ ಅಂತಂದರೆ ಭಗವಂತ ಮಾತ್ರ ಅನ್ನುವಂಥದ್ದನ್ನು ಯಾವ ಹೃದಯ ವ್ಯಕ್ತಪಡಿಸ್ತದೆ ಅಲ್ಲ, ಅದು ಭಕ್ತಿ. ಯಾವುದು ನಮ್ಮನ್ನು ಭಗವಂತನ ಕಡೆಗೆ ಅದು ಕರೆದೊಯ್ತದೆ ಅಲ್ಲ. ನೋಡು, ಭಗವಂತನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಆ
ಪರಮ ಸುಂದರಳಾಗಿರುವೆ. ಶ್ರೀಕೃಷ್ಣನ ಪ್ರಿಯ ನೀನು, ಆದ್ದರಿಂದ ಪರಮ ಪ್ರೀತಿ ಯಾರಿಗೆ? ಶ್ರೀಕೃಷ್ಣನಿಗೆ ಭಕ್ತಿ ಅಂತಂದರೆ. ಆದ್ದರಿಂದ ಪರಮ ಸುಂದರಳಾಗಿ ಬಹಳ ಸುಂದರಿಯಾಗಿದೆಯಾ ನೀನು. ಯಾಕಂತ ಹೇಳಿದರೆ ಭಕ್ತಿ ಸತ್ವರೂಪ, ಸತ್ವಯುತವಾದದ್ದೆಲ್ಲ ಪ್ರಕಾಶಮಾನವಾಗಿರ್ತದೆ. ಇದನ್ನು ತಿಳ್ಕೊಳ್ಬೇಕು ನಾವು. ಸತ್ವಯುತವಾದದ್ದೆಲ್ಲ ಪ್ರಕಾಶಮಾನವಾಗಿರ್ತದೆ. ಆದ್ದರಿಂದ ಇಲ್ಲಿ ಭಕ್ತಿಯೂ ಕೂಡ ಪ್ರಕಾಶಮಾನವಾದದ್ದು, ಅದರಿಂದ ಭಗವಂತನಿಗೆ ಪ್ರಿಯವಾದದ್ದು ಅಂತ ಹೇಳಿ ನಾವು ನೋಡ್ತೇವೆ. ಮುಂದೆ ಒಮ್ಮೆ ನೀನು ಭಗವಂತನಲ್ಲಿ ನಾನೇನು ಮಾಡಲಿ ಎಂದು ಕೈ ಜೋಡಿಸಿಕೊಂಡು ಹೇಳಿದಂತೆ ಭಕ್ತಿ. ಆಗ ಅವನು ನನ್ನ ಭಕ್ತರನ್ನು ಪೋಷಿಸು ಅಂತ ಹೇಳಿ ಅವನು ಹೇಳಿದ್ದಂತೆ ಎಂದು ನಿನಗೆ ಆಜ್ಞಾಪಿಸಿದ್ದನು. ಅವನು ಹೇಳಿದ ಭಕ್ತಿ ಒಂದ್ಸರಿ ಕೇಳ್ಕೊಂಡವಾಗ ಈ ಕಡೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಆ ಕಡೆ ಭಕ್ತಿ ಕೇಳಿದ್ಲಂತೆ ಏನಂತ ಹೇಳಿ, ನಾನೇನು ಮಾಡಲಿ ಹಾಗಿದ್ರೆ ಅಂತ ಹೇಳಿ. ಅದಕ್ಕೆ ಅವನು ಹೇಳಿದಂತೆ ನನ್ನ ಭಕ್ತರನ್ನು ಪೋಷಿಸು, ಪೋಷಣೆ ಮಾಡು ನನ್ನ ಭಕ್ತರನ್ನು. ಭಕ್ತಿಯ ಉಜ್ಜೀವನ ಆದರೆ ಮಾತ್ರ ಆ ಭಗವಂತ ಸಿಗೋದಕ್ಕೆ ಸಾಧ್ಯ. ಭಕ್ತಿ ಇಲ್ಲ ಅಂತಂದರೆ ಜೀವನ ಏನಾಗ್ಬಿಡ್ತದೆ, ನೀರಸ ಆಗ್ಬಿಡ್ತದೆ. ಭಕ್ತಿ ಆನಂದವನ್ನು ನೀಡುವಂಥದ್ದು ಶ್ರೀರಾಮಕೃಷ್ಣರ ಜೀವನದಲ್ಲಿ ನಾವು ನೋಡ್ತೇವೆ. ಭಕ್ತಿ ಇಷ್ಟಿತ್ತು ಶ್ರೀರಾಮಕೃಷ್ಣರಿಗೆ ಅಂತಂದರೆ, ಒಂದು ದಿವಸ ಹೋಗ್ಬಿಟ್ರೆ ಶ್ರೀರಾಮಕೃಷ್ಣರು ಆ ಒಂದು ಕೆಸರಲ್ಲೇ ಹೊರಳಾಡಿ ಅಳ್ತಿದ್ರಂತೆ. ಅಮ್ಮ, ಒಂದು ದಿವಸ ಹೋಯಿತು ನನ್ನ ಜೀವನದ್ದು, ಇನ್ನೂ ನಿನ್ನ ದರ್ಶನ ಮಾಡಲಿಲ್ಲ ಅಂತ ಹೇಳಿ. ಅಂದರೆ ನಾನು ಅಷ್ಟು ಪಾಪಿ ಏನು ಅಂತಂದ್ರೆ ಶ್ರೀರಾಮಕೃಷ್ಣರು. ಆಮೇಲೆ ಅಲ್ಲಿ ಹೋಗಿ ಆ ಭಕ್ತಿ ಎಷ್ಟು ಉನ್ನತವಾಗಿತ್ತು. ಅದರಿಂದ ಭಕ್ತಿಯನ್ನು ತೋರಿಸ್ಕೊಟ್ರು ಶ್ರೀರಾಮಕೃಷ್ಣರು ಜಗತ್ತಿಗೆ. ಅವ್ರಿಗೆ ಬೇಕಾಗಿರಲಿಲ್ಲ, ಅವರಿಗೆ ಆಮೇಲೆ ಅವರು ಮುಕ್ತರು. ಆದರೆ ಜಗತ್ತಿಗೆ ಸಾರಿದರು ಶ್ರೀರಾಮಕೃಷ್ಣರು. ಭಕ್ತಿಯ ಒಂದು ಮಹತ್ವವನ್ನು ಜಗತ್ತಿಗೆ ಸಾರಿದರು. ಅಕಾಳಿಯ ಕಡೆ ಹೊರತು ಹೋಗಿ ಹೇಳ್ತಾರೆ ಶ್ರೀರಾಮಕೃಷ್ಣರು, ಅಮ್ಮ ನೀನು ಪ್ರಸಾದವನ್ನು ಸ್ವೀಕರಿಸು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಆವಾಗ ಆ ಕಾಳಿ ಸ್ವೀಕರಿಸೋದಿಲ್ಲ. ಆವಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಅಮ್ಮ ಮೊದಲಿಗೆ ನಾನು ಸ್ವೀಕರಿಸಬೇಕು, ಆಮೇಲೆ ಅಂತಂದರೆ ಎಷ್ಟು ಅದ್ಭುತವಾದ ಒಂದು ಆತ್ಮದ ಸಂಬಂಧ. ನಾವು ಅದನ್ನ ಗಮನಿಸ್ಬೇಕು. ಇದನ್ನು ಎಷ್ಟು ಸರಿ ನಾವು ಭಾವಿಸ್ಕೊಳ್ತೇವಲ್ಲ, ಈ ವಿಚಾರಗಳನ್ನು ಶ್ರೀರಾಮಕೃಷ್ಣರ ಮತ್ತು ಕಾಳಿಯ ವಿಚಾರಗಳನ್ನು ನಾವು ಎಷ್ಟು ಸರಿ ಭಾವಿಸ್ಕೊಳ್ತೇವಲ್ಲ, ಅಷ್ಟು ಸಾರಿ ನಮ್ಮ ಮನಸ್ಸು ಪವಿತ್ರ ಆಗ್ತದೆ. ಅಷ್ಟು ಸಾರಿ ನಮ್ಮ ಮನಸ್ಸು ಭಕ್ತಿಯನ್ನು ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಏನು ಅಂತಂದರೆ, ಮೇಲಿಂದ ಮೇಲೆ ಸುಮ್ಮನೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಚಿಂತೆ ಮಾಡಿ ಚಿತೆ ಆಗೋಕ್ಕಿಂತ ಸುಮ್ಮನೆ ಮಹಾತ್ಮರ ಜೀವನವನ್ನು ನೆನೆಸ್ಕೊಳ್ತಾ ಇರಬೇಕು. ಅದರಿಂದ ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ತೇವೆ. ಇಲ್ಲಿ ಹೇಳ್ತಾರೆ ಯಾರು, ನಾರದರು, ನೀನು ಶ್ರೀಕೃಷ್ಣನಿಗೆ ಬಹಳ ಪ್ರೀತಿ, ನಿನ್ನ ಮೇಲೆ ನೀನಂದರೆ ಶ್ರೀಕೃಷ್ಣನಿಗೆ ಬಹಳ ಪ್ರೀತಿ. ಅದರಿಂದ ನೀನು ಬಹಳ ಸುಂದರವಾಗಿರುವೆ, ಸತ್ವಯುತವಾಗಿರುವೆ ಅಂತ ಹೇಳಿ. ಒಮ್ಮೆ ನೀನು ಭಗವಂತನಲ್ಲಿ ಇದಾಯಿತು, ನನ್ನ ಭಕ್ತರನ್ನು ನೀನು ಪೋಷಿಸು ಅಂತ ಹೇಳಿ ಹೇಳ್ತಾರೆ. ನೀನು ಭಗವಂತನ ಆ ಆಜ್ಞೆಯನ್ನು ಸ್ವೀಕರಿಸಿದ್ದರಿಂದ ನಿನ್ನ ಮೇಲೆ ಶ್ರೀಹರಿಯು ಬಹುವಾಗಿ ಪ್ರಸನ್ನನಾಗಿ ನಿನ್ನ ಸೇವೆಗಾಗಿ ಮುಕ್ತಿಯನ್ನು ನಿನಗೆ ದಾಸಿಯಾಗಿ ಒಪ್ಪಿಸಿದ್ದನು ಮತ್ತು ಈ ಜ್ಞಾನ ವೈರಾಗ್ಯಗಳನ್ನು ಪುತ್ರರಾಗಿ ಕರುಣಿಸಿದ್ದನು. ಶ್ರೀಕೃಷ್ಣನಿಂದ ಶ್ರೀಹರಿಗೆ ನಿನ್ನ ಬಹಳ ಪ್ರೀತಿ ಉಂಟಾಗುತ್ತಿತ್ತು. ಅದರಿಂದ ಏನು ಮಾಡಿದ ಅವನು, ನೀನು ಭಗವಂತನ ಆಜ್ಞೆಯನ್ನು ಸ್ವೀಕರಿಸಿದ್ದರಿಂದ ನಿನ್ನ ಮೇಲೆ ಶ್ರೀಹರಿಯು ಬಹುವಾಗಿ ಪ್ರಸನ್ನನಾಗಿ ನಿನ್ನ ಸೇವೆಗಾಗಿ ಮುಕ್ತಿಯನ್ನು ಏನು ಮಾಡಿದ, ಕೊಟ್ಟ, ನಿನಗೆ ದಾಸಿಯಾಗಿ ಒಪ್ಪಿಸಿದ. ಹಾಗಿದ್ರೆ ಇಲ್ಲಿ ನಾವು ನೋಡ್ತೇವೆ, ಮುಕ್ತಿ ಭಕ್ತಿಯ ದಾಸಿ. ಭಕ್ತಿ ಉಜ್ಜೀವನ ಆಯಿತು ಅಂತಂದರೆ ಮುಕ್ತಿ ಸಿಗ್ತದೆ. ಭಕ್ತಿನೇ ಇಲ್ಲ ಅಂತಂದರೆ, ಭಗವಂತನನ್ನೇ ನೆನೆಯಲಿಲ್ಲ ಅಂತಂದರೆ ಅಲ್ಲಿ ಮುಕ್ತಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಜ್ಞಾನ ವೈರಾಗ್ಯರನ್ನು ಪುತ್ರರಾಗಿ ಕರುಣಿಸಿದ್ದನು. ಆಗ ನೀನು ಮುಕ್ತಿ, ಜ್ಞಾನ, ವೈರಾಗ್ಯ ಇವರೊಂದಿಗೆ ಭೂಲೋಕಕ್ಕೆ ಬಂದೆ ಹಾಗೂ ಕೃತಯುಗದಿಂದ ದ್ವಾಪರದವರೆಗೆ ಬಹಳ ಆನಂದದಿಂದ ವಾಸಿಸಿದೆ. ನಿನ್ನ ಕಡೆಗೆ ಏನು ಮಾಡಿದೆ, ನಿನ್ನಿಬ್ಬರು ಮಕ್ಕಳನ್ನು ಜ್ಞಾನ ಮತ್ತು ವೈರಾಗ್ಯ
ಕೆಳಗಡೆ ಬಂದು ಏನು ಮಾಡಿದೆ, ಮುತ್ತಿನ ಜೊತೆಗೆ ಬಂದು ಅವಾಗೆಲ್ಲ ಸುಲಭವಾಗಿ ಮುತ್ತಿ ಸಿಕ್ಬಿಡ್ತೆ. ಹೀಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಮುತ್ತಿ. ಯಾಕೆ ಅಷ್ಟು ದೀರ್ಘವಾಗಿ ಭಗವಂತನನ್ನ ಕೇಳುವವರು ಯಾರೂ ಇಲ್ಲ. ಮತ್ತೆ ಎಲ್ಲ ಆಟದ ಸಾಮಾನುಗಳೆಲ್ಲ ಜಾಸ್ತಿ ಆಗುತ್ತೆ. ಮಗುವಿಗೆ ಆಟದ ಸಾಮಾನು ಏನೇನು ಜಾಸ್ತಿ ಆಗ್ತಿದೆಯೋ, ಒಂದು 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 ಗೊಂಬೆ ಇದ್ದರೆ ಅದು ಒಂದೇ ಗೊಂಬೆ ಇತ್ತು ಅಂತಂದರೆ ಅದು ಸ್ವಲ್ಪ ಅದ್ರ ಜೊತೆಗೆ ಆಟ ದೂರ ಸರಿಸ್ಬಿಟ್ಟು, ಇನ್ನು ಅದ್ರ ಜೊತೆಗೆ ಓಡೋ ಕಾರ್ ಇತ್ತು ಅಂತಂದರೆ ಕೀಲಿ ಕೊಟ್ಟರೆ ನೋಡಿ, ಕೀಲಿ ಕೊಟ್ಟರೆ ಅದು ಓಡ್ತದೆ ಕಾರ್. ಅಂಥ ಕಾರ್ಗಳನ್ನು ಒಂದು 5-6 ತಂದು ಕೊಟ್ಟು ಬಿಟ್ಟರೆ ಆ ಮಗು ತಾಯಿಯನ್ನೇ ಮರೆತು ಬಿಡ್ತದೆ. ಅದು ಇದೇನು ಓಡ್ತದೆ, ಒಂದು ಕೀಲಿ ಕೊಡೋದು ಓಡಿಸೋದು, ಕೀಲಿ ಕೊಡೋದು ಓಡಿಸೋದು, ಹಂಗಾಗ್ಬಿಟ್ಟು ಮನುಷ್ಯನ ಪರಿಸ್ಥಿತಿ. ಭಗವಂತ ಎಲ್ಲ ಹಾಕಿಬಿಟ್ಟಿದ್ದಾನೆ, ಕಾಲು ಬಂಡಿ ಬಂಗಾರ ವಸ್ತು ಉಡುಗೊರೆ ಎಲ್ಲವನ್ನು ಕೊಟ್ಟುಬಿಟ್ಟಿದ್ದಾನೆ. ಅದರಲ್ಲಿ ಮುಳುಗಿ ಏನಾಗ್ಬಿಟ್ಟಿದೆ, ಮುಕ್ತಿ ಬೇಕೇನ್ರಿ ಅಂದರೂ ಭಗವಂತ ಬಂದು ಭಕ್ತ ನಾನು ಮುಕ್ತಿ ಕೊಡ್ತೇನೆ ಅಂದರು. ಅವನಂತಾನೆ ತಡಿ ಸ್ವಲ್ಪ, ನನಗೆ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಕೆಲಸ ಇದೆ, ಇಲ್ಲೆಲ್ಲ ನಾನು ಇಷ್ಟು ಬೇಗ ನಾನು ಮುಕ್ತಿ ಕೊಡಬೇಡ ಅಂತ ಹೇಳಿ ಅಂತ ಅಲ್ಲ. ಅದರಿಂದ ಭಗವಂತನು ಈಗ ಸ್ವಲ್ಪ ಆರಾಮಾಗಿಬಿಟ್ಟಿದ್ದಾನೆ ಕಲಿಯುಗದಲ್ಲಿ. ಭಾಳ ಟೆನ್ಷನ್ ತೊಗೊಳೋದು ಹೋಗೋದಿಲ್ಲ. ಏನಂತಂದರೆ ಯಾರಿಗೆ ಬಹಳಷ್ಟು ಆ ಒಳಗಿನಿಂದ ಆ ಒಂದು ಕೋರಿಕೆ ಇರ್ತದೆಯೋ ಅಂಥವ್ರಿಗೆ ಮುಕ್ತಿ ಕೊಡ್ತಾನೆ ಭಗವಂತ. ಆದರೆ ಈ ಎಲ್ಲರ ಜೊತೆಗೆ ಇದು ನಾವು ನೋಡಿದ್ವಿ, ಮುಕ್ತಿ, ಜ್ಞಾನ, ವೈರಾಗ್ಯ ಇವರು 3 ಪ್ಲಸ್ ಭಕ್ತಿ 4 ಜನನು ಎಲ್ಲಿಗೆ ಬಂದರು, ಭೂಲೋಕಕ್ಕೆ ಬಂದರು. ಹೇಗೆ ಬಂದೆ ನೀನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾರದರು ಭೂಲೋಕಕ್ಕೆ ಬಂದರು. ಇಲ್ಲಿ ಏನಾಯಿತು, ಕೃತಯುಗದಿಂದ ದ್ವಾಪರದವರೆಗೆ ನೀ ಏನಾಗಿದ್ದೆ, ಆರಾಮಾಗಿತ್ತು. ನಿನ್ನನ್ನು ಬಹಳಷ್ಟು ಜನ ಅನ್ನಿಸ್ತಾ ಇದ್ರು, ನಿನ್ನನ್ನು ಕುರಿತು ಚಿಂತನೆಯನ್ನು ಅನ್ನಿಸ್ತಾ ಇದ್ರು. ಆಮೇಲೆ ನಿನ್ನನ್ನು ಅಳವಡಿಸಿಕೊಂಡು ಭಕ್ತಿಯನ್ನು ಅಳವಡಿಸಿಕೊಂಡು ಭಕ್ತಿಯನ್ನು ಮನಸ್ಸಿನಲ್ಲಿ ಉಜ್ಜೀವನಗೊಳಿಸ್ಕೊಂಡು ಭಗವಂತನನ್ನು ಪಡ್ಕೊಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಹಂಗಾಗಲಿಲ್ಲ. ಕಲಿಯುಗದಲ್ಲಿ ಏನಾಗ್ಬಿಡ್ತು ಹೇಳ್ತಾರೆ ನೋಡ್ರಿ, ಕಲಿಯುಗದಲ್ಲಿ ನಿನ್ನ ದಾಸನಾದ ಮುಕ್ತಿಯು ಅಖಂಡೀ ರೂಪಿ ರೋಗದಿಂದ ಪೀಡಿತಳಾಗಿ ಕ್ಷೀಣವಾಗತೊಡಗಿದ್ದಳು. ಅಖಂಡಿ ಅಂತಂದರೆ ದುಷ್ಟರು. ಆ ದುಷ್ಟತನದ ರೋಗದಿಂದ ಅವಳು ಪೀಡಿತಳಾಗಿ ಕ್ಷೀಣವಾಗೋದಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲೆಲ್ಲ ನೋಡ್ರಿ, ಒಂದು ಸ್ವಲ್ಪ ತಪಸ್ಸು ಮಾಡಿದ್ರೆ ಸಾಕು ಭಗವಂತ ಅಲ್ಲಿ ಪ್ರಕಟ ಆಗಿಬಿಡ್ತಿದ್ದ. ಅಂಥ ರಾವಣನಿಗೆ ಶಿವ ಪ್ರಕಟ ಆಗಿಬಿಟ್ಟ ಅಲ್ಲ ಅಂತಂದರೆ ತನ್ನ ಹೃದಯವನ್ನು ಕೊಟ್ಟುಬಿಟ್ಟ. ಹಾಗಿದ್ರೆ ಇಲ್ಲಿ ನಾವು ನೋಡ್ತೇವೆ, ಅಂಥವರಿಗೂ ಪ್ರಕಟ ಆದವನು ಈಗ ಎಂಥ ಸಾಹಸ ಮಾಡಿದರೂ ಕೂಡ ಅವನು ಪ್ರತ್ಯಕ್ಷ ಆಗೋದೇ ಇಲ್ಲ. ಅವನು ಎಷ್ಟಾದರೂ ಪ್ರಯತ್ನ ಮಾಡಿದ್ವಿ. ಅವನಂತಾನೆ ಸ್ವಲ್ಪ ಯೋಚನೆ ಮಾಡಬೇಕು ನಾನು, ಯಾರು ಒಂದು ಬೇಕು ಅಂತಂದರೆ ಈಗ ಹಾಗೆ ಸರಳವಾಗಿ ಸಿಗೋದಿಲ್ಲಲ್ಲ, ಏನೋ ಕಾರಣಗಳೆಲ್ಲ ಬೇಕಾಗ್ತದೆ. ಹಾಗೆ ಭಗವಂತನೂ ಕೂಡ ಈಗ ಅಷ್ಟು ಸಲೀಸಾಗಿ ಬರುವವನಲ್ಲ. ಯಾಕಂತೇಳಿದ್ರೆ ಮನಸ್ಸು ಸ್ವಚ್ಛ ಇಲ್ಲ ಮನುಷ್ಯರದು ಕಲಿಯುಗದಲ್ಲಿ. ಅದರಿಂದ ಮುಕ್ತಿ ಏನಾಗ್ಬಿಟ್ಲು, ಪಾಖಂಡೀ ರೂಪದ ರೋಗದಿಂದ ಅವಳು ಕ್ಷೀಣಿಸತೊಡಗಿದ್ಲು. ಹಾಗಿದ್ರೆ ಇದರಿಂದ ಅವಳಾದರೂ ಕೂಡಲೇ ನಿನ್ನ ಅಪ್ಪಣೆ ಅಂತ ವೈಕುಂಠ ಲೋಕಕ್ಕೆ ಹೊರಟು ಹೋದಳು. ಏನು ಮಾಡಿದ್ಲು, ನಿನ್ನ ಅಪ್ಪಣೆಯಂತೆ ಎಲ್ಲಿ ಹೋಗ್ಬಿಟ್ಲು ಅವಳು, ವೈಕುಂಠಕ್ಕೆ ಹೋಗ್ಬಿಟ್ಲು. ಕಡೆಗೆ ಈ ಲೋಕದಲ್ಲಿಯೂ ನೀನು ನಿನ್ನದಾಗಲೇ ಅವಳು ಬರುತ್ತಾಳೆ. ಭಕ್ತಿ ಇದ್ದರೆ ಮುಕ್ತಿ, ಭಕ್ತಿ ಇದ್ದರೆ ಭಕ್ತಿ ಆರ್ಡರ್ ಕೊಡಬೇಕು, ಅವಾಗಲೇ ಮುಕ್ತಿ ಬರುವಂಥವಳು. ಭಕ್ತಿ ಇಲ್ಲದೆ ಮುಕ್ತಿ ಇಲ್ಲ. ಅದರಿಂದ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಭಕ್ತಿಯನ್ನು ಬೆಳೆಸ್ಕೊಂಡ್ರೆ ಭಗವಂತನಿಗೆ ಪ್ರೀತಿ ಆಗ್ತೇವೆ. ಪ್ರೀತಿ ಆದರೆ ಮಾತ್ರ ಮುಕ್ತಿಯನ್ನು ಕೊಡ್ತಾನೆ. ಇದ್ದಿದ್ರೆ ಹಿಂಗೆ ಜನ್ಮಗಳ ಮೇಲೆ ಜನ್ಮ, ಜನ್ಮಗಳ ಮೇಲೆ ಜನ್ಮ, ಜನ್ಮಗಳ ಮೇಲೆ ಜನ್ಮ, ಮತ್ತೆ ಅದೇ ಸಂಸಾರ, ಅದೇ ಮಕ್ಕಳು, ಅದೇ ಗಂಡ, ಮತ್ತೆ ಅದೇ ಯಾವ್ಯಾವ ಸ್ಥಿತಿಯಲ್ಲಿರ್ತೇವೆ ಹಾಗೆ ಚಕ್ರ ಅದು. ಅದರಿಂದ ಸ್ವಲ್ಪ ಅದನ್ನೆಲ್ಲ ಒತ್ತಬೇಕು. ಒಂದು ಕ್ಷಣ ಒಂದು ಗಂಟೆ ಆದರೂ ಒತ್ತಬೇಕು ದಿವಸಕ್ಕೆ. ಇದ್ದಿದ್ದೆ ಅದನ್ನ ಹಾಕಿದ್ದಾನೆ ಭಗವಂತ. ಬಾ ಹೆಂಗೆ ಬರ್ತೀಯ ನೋಡೋಣ ಅಂತ ಹೇಳಿ. ಒಂದು ರಾಜ್ಕುಮಾರಿ ಕತೆ ಭಾಳ ಚೆನ್ನಾಗಿದೆ. ರಾಜ್ಕುಮಾರಿ ಕತೆ ಭಾಳ ಚೆನ್ನಾಗಿದೆ. ಒಬ್ಬ ರಾಜಕುಮಾರಿ, ಹಂಗೆ ಮನುಷ್ಯನ ಜೀವನ ಎಷ್ಟು ವಿಚಿತ್ರವಾಗಿದೆ ಅನ್ನೋದಕ್ಕೆ ನಾವು ಹೆಂಗೆ ಎಲ್ಲದಕ್ಕೂ ಕೂಡ ದಾಸರಾಗ್ತಾ ಹೋಗ್ತಾ ಇದ್ದೇವೆ.
ರನ್ನಿಂಗ್ ರೇಸಲ್ಲಿ ನನ್ನನ್ನು ಯಾರು ಗೆಲ್ತಾರಲ್ಲ ಅವರನ್ನು ನಾನು ಮದುವೆ ಆಗೋದು ಅಂತ ಇವರೆಲ್ಲ ಅಂದ್ಕೊಂಡ್ರು ಪುರುಷರೆಲ್ಲ. ಅದೇನು ದೊಡ್ಡ ಮಹಾ ಹೆಣ್ಮಗಳಿದ್ದಾಳೆ, ಅವಳು ನೋಡಿದ್ರೆ ನಾವು ಪುರುಷರು, ಅವಳು ನೋಡಿದ್ರೆ ಒಬ್ಬ ಸ್ತ್ರೀ ಆರಾಮಾಗಿ ಓಡಿ ಮುಂದೆ ಹೋಗಿ ಮದುವೆ ಆಗ್ಬಿಡ್ಬೋದು. ಅಂದ ತಕ್ಷಣವೇ ಕಡೆಗೆ ಅಷ್ಟು ಅಂದ್ಕೊಳ್ಳೋ ಇಲ್ವೋ ಎಲ್ಲ ಅಷ್ಟು ಅಂದ್ಕೊಂಡ್ಲೋ ಇಲ್ವೋ ಕಡೆಗೆ ಅವಳು ಓಡ್ತಾ ಇದ್ದಾಳೆ. ಇವರು ಎಲ್ಲ ರನ್ನಿಂಗ್ ಓಡ್ತಾ ಇದ್ದಾರೆ. ಓಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾಯ್ತು ಅಂತಂದರೆ ಅವರು ಯಾರೂ ಕೂಡ ಅವಳನ್ನು ಸೋಲಿಸೋದಕ್ಕಾಗ್ತಾ ಇರಲಿಲ್ಲ. ಯಾರೂ ಕೂಡ ಅವಳನ್ನು ಸೋಲಿಸೋದಕ್ಕಾಗ್ತಾ ಇರಲಿಲ್ಲ. ಯಾಕೆ ಸೋಲಿಸೋದಕ್ಕಾಗ್ತಾ ಇರಲಿಲ್ಲ ಅನ್ನೋದು ನೋಡೋಣ. ಎಲ್ರಿಗೂ ಆಶ್ಚರ್ಯ, ರಾಜನ ಸಮೇತ ಎಲ್ಲರಿಗೂ ಆಶ್ಚರ್ಯ. ಏನಪ್ಪ ಇದು ಗುಟ್ಟು, ನನ್ನ ಮಗಳ ಮದುವೆ ಆದರೂ ಆಗ್ತದೆ ಅನ್ನೋ ತಂದೆ ಚಿಂತೆ ಇಲ್ಲ, ಯಾರೂ ಗೆಲ್ತಾ ಇಲ್ಲ. ಇವಳಾದರೂ ಪಣ ಕುತ್ಕೊಂಡ್ಬಿಟ್ಟಿದ್ದಾಳೆ. ಏನಂದರೆ ನಾನು ಯಾರು ನನ್ನನ್ನು ಸೋಲಿಸ್ತಾರೋ ಅವರನ್ನು ಮಾತ್ರ ಮದುವೆ ಆಗೋದು ಅಂತ. ಆಮೇಲೆ ಒಂದು ದಿವಸ ಒಬ್ಬನ ಅಂದ್ಕೊಂಡ, ಅವನಂದ ನಾನು ರನ್ನಿಂಗ್ ರೇಸಲ್ಲಿ ಓಡ್ತೇನೆ, ಓಟದಲ್ಲಿ ಓಡ್ತೇನೆ, ನಾನು ಗೆಲ್ಲುವಂಥ ಪ್ರಯತ್ನ ಮಾಡ್ತೇನೆ ಅಂದ. ಅವಳಂದು ಇಷ್ಟು ಜನನೇ ಗೆದ್ದಿಲ್ಲ, ನೀನೇನು ಗೆಲ್ತಿ ಅಂದಳು. ಅವನಂದ ಪ್ರಯತ್ನ ಮಾಡಿ ನೋಡೋಣ, ಸ್ವಲ್ಪ ಜಾಣ ವಿವೇಕಿ ಅಂತ. ಅವ್ನು ನೋಡಿದ್ದ ಏನು ವಿಚಾರ ಅಂತ ದಿಟ್ಟಿಷ್ಟು ನೋಡಿದ್ದ. ಆಮೇಲೆ ರನ್ನಿಂಗ್ ಶುರು ಆಯಿತು, ಓಡೋಂಥ ಸಂದರ್ಭದಲ್ಲಿ ಅವಳು ಓಡಿದ್ಲು, ಇವನು ಓಡಿ ಗೆದ್ದೇ ಬಿಟ್ಟ. ಗೆದ್ದು ಅವಳನ್ನು ಮದುವೆನೂ ಆದ. ಆದ ತಕ್ಷಣವೇ ಅವಳು ಅವನನ್ನು ಕೇಳಿದ್ಳು, ಏನು ಸಮಾಚಾರ, ನೀನು ಯಾರೂ ಗೆಲ್ಲಲಿಲ್ಲ. ಅವಳಲ್ಲ, ಇನ್ನೊಬ್ಬರು ಎಲ್ಲ ಬಾಕಿದವರೆಲ್ಲ ಕೇಳಿದ್ರು, ಅವಳಿಗೆ ಗೊತ್ತಿತ್ತು ವಿಚಾರ ಏನು ಅಂತ. ಏನು ಸಮಾಚಾರ, ಯಾರೂ ಗೆಲ್ಲಿಲ್ಲ, ನೀನು ಮಾತ್ರ ಗೆದ್ದು ಬಿಟ್ಟೆಲ್ಲ, ಏನು ಸಮಾಚಾರ ಅಂತ. ಅವಾಗ ಅವನು ಹೇಳ್ತಾನೆ, ಇಲ್ಲ ಓಡಿದ್ರಲ್ಲ ಮೊದಲಿನವಳು, ಅವಳು ಭಾಳ ಜಾಣವಳು, ರಾಜ್ಕುಮಾರಿ. ಒಂದೊಂದೇ ಬಂಗಾರದ ನಾಣ್ಯಗಳನ್ನು ಹಾಕ್ತಾ ಹೋಗ್ತಿದ್ಲಂತೆ. ಆ ಬಂಗಾರದ ನಾಣ್ಯಗಳನ್ನು ಆರಿಸ್ಕೋಷ್ಟರಲ್ಲಿ ಅವಳು ಓಡ್ಬಿಡ್ತಿದ್ಲು ಮುಂದೆ. ಇವ್ರು ಅದನ್ನ ಆರಿಸ್ತಾರೆ, ಒಂದೊಂದೇ ಬಂಗಾರದ ನಾಣ್ಯ ಎಸಿತಾ ಹೋಗೋಳು. ಇವ್ರು ಇನ್ನಿಂದ ಒಂದೊಂದೇ ಬಗ್ಗೆ ಆರಿಸ್ಬೇಕಲ್ಲ, ವ್ಯತ್ಯಾಸ ಆಗ್ತದೆ. ಓಡೋವಾಗ ಓಟದ ಒಂದು ರೀತಿ ಹೇಗಿರಬೇಕು ಅಂತಂದ್ರೆ ಯಾವ ಕಡೆಗೂ ಅದು ಮನಸ್ಸು ಹೋಗಬಾರ್ದು, ಆ ಥರ ಇರಬೇಕು. ಒಂದು ಸೆಕೆಂಡ್ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮತ್ತೆ ಬಹಳ ವ್ಯತ್ಯಾಸ ಆಗ್ಬಿಡ್ತದೆ ಅದರಲ್ಲಿ. ಅದರಿಂದ ಅವಳೇನು ಮಾಡ್ತಾ ಇದ್ಲು, ಅವಳಿಗೆ ಗೊತ್ತಿತ್ತಿದ್ದು, ಅವಳೇನು ಮಾಡಿದ್ಲು, ಒಂದೊಂದೇ ಬಂಗಾರದ ನಾಣ್ಯಗಳನ್ನ ಎಸೆತಾ ಹೋದ ತಕ್ಷಣವೇ ಏನಾಯಿತು, ಅಲ್ಲಿ ಇವರೆಲ್ಲ ಬಗ್ಗೆ ಆರಿಸ್ಕೊಳ್ಳೋದನ್ನ ಟೈಮ್ ಆಗಿಬಿಡ್ತಿತ್ತು. ಅಷ್ಟರಲ್ಲಿ ಅವಳು ಹೋಗಿ ತನ್ನ ಗುರಿಯನ್ನು ಮುಟ್ಟಿಬಿಡ್ತಾ ಇದ್ದ. ಹಾಗೆ ಇವನು ಅದನ್ನು ನೋಡಿದ್ದ. ಏನು ಹಂಗಿದ್ರೆ ಏನಿದು ವಿಚಾರ ಅಂತ ಹೇಳಿ. ಹಾಗೆ ಇವಳು ಓಡುವಾಗ ಒಂದೊಂದೇ ಬಂಗಾರದ ನಾಣ್ಯಗಳನ್ನು ಎಸಿತಾ ಹೋದ್ಲು. ಅವನು ಜಾಣ ಇದ್ದ, ವಿವೇಕಿ ಇದ್ದ. ಏನು ಮಾಡಿದ, ಬಗ್ಗಿ ಬಂಗಾರದ ನಾಣ್ಯಗಳನ್ನು ತಗೊಳ್ಳೇ ಇಲ್ಲ ಅವನು, ಜಾಣ. ಅದನ್ನು ದಾಟಿ ಹೋಗ್ಬಿಟ್ಟ. ಎಷ್ಟು ಹೆಸರು ಅವನು ನೋಡಲೇ ಇಲ್ಲ. ಅದರಿಂದ ಅವನು ಗೆದ್ದು ಬಿಟ್ಟ. ರಾಜಕುಮಾರಿಯನ್ನು ಮದುವೆ ಆದ. ಮುಂದೆ ಎಲ್ಲ ರಾಜ್ಯವನ್ನು ಆಳ್ತಾನೆ ಅಂತ ಬರ್ತದೆ. ಇದರರ್ಥ ಏನಂತಂದರೆ, ನಾವು ಯಾವುದಕ್ಕೂ ಕೂಡ ಆಸೆ ಪಡದೆ, ಭಗವಂತ ಬಹಳಷ್ಟು ಆಸೆಗಳನ್ನು ಒಡ್ತಾನೆ ನಮಗೆ. ಆದರೆ ಯಾವುದಕ್ಕೂ ಕೂಡ ಆಸೆ ಪಡದೆ ನಾವು ಮುಂದೆ ಓಡ್ತೇವಲ್ಲ, ಜೀವನದಲ್ಲಿ ಮುಂದುವರಿತೇವಲ್ಲ, ಅದು ನಿಜವಾದ ಒಂದು ನಮಗೆ ಸಾಯುಜ್ಯವನ್ನು ತಲುಪಿಸ್ಕೊಡ್ತದೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಅದರಿಂದ ಮನಸ್ಸನ್ನು ಸ್ವಲ್ಪ ಬೇಕಿತ್ತು, ಸ್ವಲ್ಪ ಆಗಬೇಕಿತ್ತು, ಇದು ಯಾವ ಆಸೆಗಳು ಇಲ್ಲ. ಭಗವಂತ ಹೆಂಗಿಟ್ಟಿದ್ದಾನೋ ಇರುವಂಥದ್ದು, ಭಗವಂತ ಏನು ಮಾಡಿಸ್ತಾನೋ ಮಾಡೋದು, ಇರೋವರೆಗೂ ಕೈಕಾಲು ಆಡಿಸ್ತಾನೋ ಆಡಿಸೋದು, ಯಾವಾಗ ನಿಲ್ಲಿಸ್ತಾನೋ ನಿಲ್ಲಿಸೋದು, ಹೊರಡೋದು ಅಷ್ಟೇ.
ಇಷ್ಟೇ ಜಗತ್ತಂತಂದರೆ ಮತ್ತಿನ್ನೇನೂ ಇಲ್ಲ. ನಾವು ಹಂಗೆ ಶೃಂಗಾರ ಮಾಡ್ಕೊಳ್ಬೇಕು, ಹಿಂಗೆ ಮಾಡ್ಕೊಳ್ಬೇಕು, ಹಿಂಗಿರಬೇಕು ಅಂತೇಳಿ ಅದನ್ನೆಲ್ಲ ಕ್ಷಣಿಕ, ಎಲ್ಲ ಕ್ಷಣಿಕ. ಅದರಿಂದ ಏನಂತಂದರೆ ಇಲ್ಲಿ ನಾವು ಮಾಡ್ತೇವೆ ಪ್ರಾಕಂಡಿಕವಾದ ಒಂದು ಆ ರೋಗದಿಂದ ಅವಳು ಪೀಡಿತಳಾಗಿಬಿಟ್ಟಿದ್ದಾಳೆ, ಯಾರು ಮುಕ್ತಿ. ಇದರಿಂದ ಅವಳಾದವಳು ಕೂಡಲೇ ನಿನ್ನ ಅಪ್ಪಣೆಯಿಂದ ವೈಕುಂಠ ಲೋಕಕ್ಕೆ ಹೊರಟೋಗ್ಬಿಟ್ಲು, ಎಲ್ಲಿ ಭಗವಂತನ ಕಡೆ ಹೊರಟೋಗ್ಬಿಟ್ಲು. ಆದರೆ ಈ ಜ್ಞಾನ ವೈರಾಗ್ಯರನ್ನು ನೀನು ಪುತ್ರರೆಂದು ಬಗೆದು ನಿನ್ನ ಬಳಿಯಲ್ಲೇ ಇರಿಸಿಕೊಂಡಿರುವೆ. ಜ್ಞಾನ ವೈರಾಗ್ಯರನ್ನು ನೀನೇನು ಅನ್ಕೊಂಡ್ಯಾ? ಪುತ್ರರಂತೆ ನಿನ್ನ ಬಳಿಯಲ್ಲಿ ಇಟ್ಕೊಂಡಿದ್ಯಾ? ಈ ಕಲಿಯುಗದಲ್ಲಿ ಜನರ ಉಪೇಕ್ಷೆಯಿಂದಾಗಿ ನಿನ್ನ ಈ ಪುತ್ರರು ಉತ್ಸಾಹಹೀನರಾಗಿ ವೃದ್ಧರಾಗಿದ್ದಾರೆ. ಜನರ ಉಪೇಕ್ಷೆ ಅಂತಂದರೆ ನೆಗ್ಲಿಜೆನ್ಸ್ ಅಂತ ಹೇಳಿ ಹೇಳ್ತೇವೆ ನಾವು. ಅಂತಂದರೆ ಅವರನ್ನು ಸರಿಯಾಗಿ ತಗೊಳ್ಳದೇ ಇರುವಂಥದ್ದು, ಸರಿಯಾಗಿ ಜ್ಞಾನ ಯಾರಿಗೆ ಬೇಕು, ಜ್ಞಾನ ಕಳಿಸ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದೇ ಓದುವಿ ನಾವು. ಅದರಿಂದ ಏನಾಗ್ಬಿಡ್ತು, ಅಹಂಕಾರ, ದಂಭ, ದರ್ಪ ಎಲ್ಲ ಮನಸ್ಸನ್ನು ಆವರಿಸ್ಕೊಂಡು ಬಿಡ್ತು. ಹಾಗಿದ್ದರೆ ಈ ಕಲಿಯುಗದಲ್ಲಿ ಜನರ ಉಪೇಕ್ಷೆಯಿಂದಾಗಿ ನಿನ್ನ ಈ ಪುತ್ರರು ಉತ್ಸಾಹೀನರಾಗಿ ವೃದ್ಧರಾಗಿದ್ದಾರೆ. ಅವರು ವೃದ್ಧರಾಗಿಬಿಟ್ಟಿದ್ದಾರೆ ಅಂತಂದರೆ ಅವರು ಉತ್ಸಾಹವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಿದ್ದರೂ ನೀನು ಚಿಂತಿಸಬೇಡ, ನಾನು ಇವರ ನವಜೀವನದ ಉಪಾಯವನ್ನು ಯೋಚಿಸುತ್ತೇನೆ. ನೀನೇನು ಚಿಂತೆ ಮಾಡಬೇಡ, ನಾನು ಇವರ ನವಜೀವನದ ಉಪಾಯವನ್ನು ನಿನಗೆ ಇವ್ರ ಬಗ್ಗೆ ಉಪಾಯವನ್ನು ಯೋಚನೆ ಮಾಡ್ತೇನೆ. ಯೋಚನೆ ಮಾಡಬೇಡ ಅಂತಂದ್ರೆ ನಾರದು ತಾಯಿಯೇ, ಕಲಿಯುಗಕ್ಕೆ ಸಮಾನವಾದ ಯುಗವು ಬೇರೊಂದಿಲ್ಲ. ನೋಡ್ರಿ, ನಾನು ಈ ಯುಗದಲ್ಲಿ ನಿನ್ನನ್ನು ಮನೆಗಳಲ್ಲಿ ಮನಮನಗಳಲ್ಲಿ ಪ್ರತಿಯೋರ್ವ ಮನುಷ್ಯನ ಹೃದಯದಲ್ಲಿ ಸ್ಥಾಪಿಸುತ್ತೇನೆ. ಅಷ್ಟು ಅದ್ಭುತವಾಗಿದೆ ಅಲ್ಲ? ಕಲಿಯುಗಕ್ಕೆ ಸಮಾನವಾದ ಯುಗ ಬೇರೊಂದಿಲ್ಲ. ಯಾಕಂತ ಹೇಳಿದ್ರೆ ಭಕ್ತಿಯ ಜೀವನಕ್ಕೆ ಬೇರೆ ಯುಗ ಯಾವುದೂ ಇಲ್ಲ. ನಾನು ಈ ಯುಗದಲ್ಲಿ ನಿನ್ನನ್ನು ಮನೆಗಳಲ್ಲಿ ಮನಮನಗಳಲ್ಲಿ ನಾನು ಏನು ಮಾಡ್ತೇನೆ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಸ್ಥಾಪಿಸ್ತೇನೆ. ಚಿಂತೆ ಮಾಡಬೇಡ, ಪ್ರತಿಯೊಬ್ಬರ ಹೃದಯದಲ್ಲಿಯೂ ಕೂಡ ನಿನ್ನನ್ನು ಸ್ಥಾಪನೆ ಮಾಡ್ತೇನೆ. ಭಕ್ತಿಯನ್ನು ಉಜ್ಜೀವನಗೊಳಿಸ್ತೇನೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಕ್ತಿಯನ್ನು ಪಡ್ಕೊಳ್ಬೇಕು ಅನ್ನೋದು ನಾರದರ ಅಭಿಲಾಷೆ. ನಾರದರೇನೋ ಕೊಟ್ಟು ಬಿಡ್ತೇನೆ ಅಂತ ಹೇಳಿದರು, ಮನುಷ್ಯ ಸ್ವೀಕರಿಸಬೇಕಲ್ಲ. ಭಕ್ತಿ ಇನ್ನೂ ಒಬ್ಬೊಬ್ಬರು ಇರ್ತಾರೆ. ಭಗವಂತನ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳಿ ಇಲ್ಲ. 5 ಬೆರಳಿದ್ರೆ ಈಗ 5 ಬೆರಳುಗಳು ಸಮಾನ ಇರೋದಿಲ್ಲ. ಎಷ್ಟು ಥರದ ಸೃಷ್ಟಿ ಭಗವಂತನದ್ದು ಅಂತಂದರೆ, ಒಬ್ಬೊಬ್ಬರಿಗೆ ಭಜನೆ ಹೇಳುವಂಥ ಸಂದರ್ಭದಲ್ಲಿ, ಉಪನ್ಯಾಸ ಕೇಳುವಂಥ ಸಂದರ್ಭದಲ್ಲಿ ಅದ್ಭುತವಾಗಿ ಭಾವ ಬರ್ತದೆ. ಹೌದಪ್ಪ, ಎಷ್ಟು ಅದ್ಭುತವಾಗಿದೆ ಭಗವಂತನ ಒಂದು ವಿಚಾರ, ಎಷ್ಟು ಅದ್ಭುತವಾಗಿದೆ. ಒಬ್ಬರಿಗೆ ಬಾಯ್ದೋಗಂತದನ್ನು ಆಕಳಿಸ್ಬಿಡ್ತಾರೆ, ಒಬ್ಬರಿಗೆ ನಿದ್ದೆ ಬಂದು ಬಿಡ್ತದೆ. ಹೌದಿಲ್ಲ? ಹಾಗೆ ಏನು ಅಂತಂದರೆ ಹಾಗೆ ಬೇರೆ 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 ಥರದ ಜನರು ಇರ್ತಾರೆ. ಅದರಿಂದ ಜಗತ್ತಿನಲ್ಲಿ ಭಕ್ತಿಯನ್ನು ಉಜ್ಜೀವನಗೊಳಿಸ್ಕೊಂಡವರು, ಭಕ್ತಿಯನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಂಡವರಿಗೆ ಏನನ್ನಿಸ್ತದೆ, ಎಷ್ಟು ಅದ್ಭುತವಾದ ವಿಚಾರ ಇದು ಅಂಥೇಳಿ ಅನ್ನಿಸ್ತದೆ. ಇನ್ನು ಬೇರೆಯವರಿಗೆ ತಾಮಸಿಕತೆ ಇರುವಂಥವ್ರಿಗೆ ಏನಾಗ್ಬಿಡ್ತದೆ, ಹೇಳ್ತಾರಪ್ಪ ಅಂತ ಹೇಳಿ ಹಂಗೆ ಅನ್ನಿಸ್ತದೆ ಅಲ್ಲ? ಮೆಂಟಲಿ ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಆಬ್ಸೆಂಟ್ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಮುಂದೆ ಹೇಳ್ತಾರೆ, ಯಾರು ನಾರದರು ಹೇಳ್ತಾರೆ ಏನಂತಂದರೆ, ಈ ಕಲಿಯುಗದಲ್ಲಿ ನಿನ್ನಿಂದ ಯುಕ್ತರಾದ ಜೀವಿಗಳು ಪಾಪಿಗಳಾಗಿದ್ದರೂ ತಡವದೇ ಭಗವಾನ್ ಶ್ರೀಕೃಷ್ಣನ ಅಭಯದಾನವನ್ನು ಪಡೆದುಕೊಳ್ಳುವರು. ಭಕ್ತಿಯ ಒಂದು ಆ ವಿಶೇಷತೆಯನ್ನು ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ನಿನ್ನಿಂದ ಯುಕ್ತರಾದ ಜೀವಿಗಳು ಪಾಪಿಗಳಾಗಿದ್ದರೂ
ಒಬ್ಬ ವೇಶ್ಯೆ ಇರ್ತಾಳೆ. ವೇಶ್ಯೆ ಅವಳ ಉದಾಹರಣೆಗಳು ಬಹಳ ಚೆನ್ನಾಗಿದೆ. ಆ ವೇಶ್ಯೆ ಆ ಶ್ರೀಹರಿಯ ಧ್ಯಾನವನ್ನು ಎಷ್ಟು ಮಾಡ್ತಾ ಇರ್ತಾಳೆ ಅಂತಂದರೆ ಶ್ರೀಹರಿ ಅವಳ ಭಕ್ತಿಯನ್ನು ನೋಡಿ ಮೆಚ್ಚಿಬಿಡ್ತಾನೆ. ಕಡೆಗೆ ಅವಳು ಆ ಶ್ರೀಹರಿಯ ಒಂದು ಕೃಪೆಯಿಂದ ಗಂಡಕಿ ನದಿಯಾಗಿ ಹರಿತಾಳೆ. ಆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಅದರಿಂದ ಕೃಷ್ಣನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನನಗೆ ವ್ಯತ್ಯಾಸ ಇಲ್ಲ, ಭಕ್ತರಲ್ಲಿ ವ್ಯತ್ಯಾಸ ಇಲ್ಲ. ಅವನು ಯಾರಾದರೂ ಇರ್ಬೋದು, ಅವಳು ವೈಶ್ಯ ಆದರೂ ಇರ್ಬೋದು, ಅಪವಿತ್ರಳೂ ಇರ್ಬೋದು, ಅಥವಾ ಒಬ್ಬ ಅಪವಿತ್ರನಾದವನು ಇರ್ಬೋದು. ಆದರೆ ಅವನಲ್ಲಿ ಭಕ್ತಿ ಇತ್ತು ಅಂತಂದರೆ ಅವನಕ್ಕಿಂತ ಶ್ರೇಷ್ಠವಾದವನು ಇಡೀ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ ಅನ್ನುವಂಥದ್ದು. ಆದ್ದರಿಂದ ಭಕ್ತಿಯೇ ಮುಖ್ಯವಾದದ್ದು. ಭಕ್ತಿ ಇಲ್ಲ ಅಂತಂದರೆ ಭಗವಂತ ಒಲಿಯೋದಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟೇ ಶಾಸ್ತ್ರ ಪಾರಂಗತರಾಗಿರ್ಬೋದು, ಎಷ್ಟೇ ನಾವು ಓದ್ಕೊಂಡಿರ್ಬೋದು, ಎಷ್ಟೇ ಏನೆಲ್ಲ ಮಾಡಿರ್ಬೋದು, ಅದು ಯಾವುದೂ ಲೆಕ್ಕಕ್ಕಿಲ್ಲ ಭಗವಂತನಿಗೆ. ಅವನನ್ನು ಪ್ರೀತಿಸಬೇಕು, ಅದೇ ಭಕ್ತಿ ಅಂತ ಹೇಳಿ ನಾವು ಹೇಳ್ತೇವೆ. ಹಾಗಿದ್ರೆ ಇಲ್ಲಿ ನೋಡ್ತೇವೆ, ಹೃದಯದಲ್ಲಿ ನಿರಂತರ ಪ್ರೇಮ ಸ್ವರೂಪಿ ಭಕ್ತಿಯು ವಾಸಿಸುವ ಶುದ್ಧಾಂತಃಕರಣ ಪುರುಷರು ಸ್ವಪ್ನದಲ್ಲಿಯೂ ಯಮರಾಜನನ್ನು ನೋಡಲಾರರು. ಭಕ್ತಿ ಇದ್ದವರಿಗೆ ಏನಾಗ್ತದೆ? ನಿರಂತರ ಪ್ರೇಮ ಸ್ವರೂಪಿ ಭಕ್ತಿಯು ವಾಸಿಸುವ ಶುದ್ಧಾಂತಃಕರಣ ಅಂತಂದರೆ ಶುದ್ಧವಾದ ಅಂತಃಕರಣ ಇರಬೇಕು. ಹೊರಗೊಂದು ಇದ್ದವರಿಗೆ ಭಕ್ತಿ ಭಗವಂತ ಒಲಿಯೋದಿಲ್ಲ, ಭಕ್ತಿಯು ಕೂಡ ಒಲಿಯೋದಿಲ್ಲ. ಭಕ್ತಿಯು ಅಲ್ಲಿ ಸ್ಥಾಪನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆ ಭಕ್ತಿ ಒಂದು ವಾಸ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ಪಾಖಂಡಿ ರೂಪವಾದದ್ದಾಗಿಬಿಡುತ್ತದೆ ಮನಸ್ಸು. ಆದ್ದರಿಂದ ಆ ಪಾಖಂಡಿತನವನ್ನು ದೂರ ಮಾಡಿ ಆ ಆತ್ಮದಿಂದ ಶುದ್ಧ ಮನಸ್ಸಿನಿಂದ ಯಾರು ಭಕ್ತಿಯನ್ನು ಬೆಳೆಸ್ಕೊಳ್ತಾರಲ್ಲ ಅಂಥವರನ್ನ ಭಗವಂತ ಮೆಚ್ಚುತ್ತಾನೆ. ಹಾಗೆ ನಾವು ನೋಡ್ತೇವೆ. ಅದಕ್ಕೆ ಎಲ್ಲೋ ಲಕ್ಷಕ್ಕೊಬ್ಬರು ಕೋಟಿ ಅಂತ ಹೇಳ್ಬೋದು ನಾವು. 6 ಲಕ್ಷಕ್ಕಂತಿತ್ತು. ಈ ಕೋಟಿಗೊಬ್ಬರು ಮುಕ್ತಿಯನ್ನು ಪಡೀತಾರೆ ಎಲ್ಲೋ ಒಂದು ಕಡೆ. ಯಾಕಂತ ಹೇಳಿದರೆ ಈಗ ಶುದ್ಧಾತ್ಮರು ಕಡಿಮೆ ಆಗಿಬಿಟ್ಟಿದ್ದಾರೆ, ಶುದ್ಧಾಂತಃಕರಣರು ಕಡಿಮೆ ಆಗಿಬಿಟ್ಟಿದ್ದಾರೆ. ಹಾಗಿದ್ರೆ ಹೃದಯದಲ್ಲಿ ನಿರಂತರ ಪ್ರೇಮ ಸ್ವರೂಪಿ ಭಕ್ತಿಯು ವಾಸಿಸುವ ಶುದ್ಧಾಂತಃಕರಣ ಪುರುಷರು ಸ್ವಪ್ನದಲ್ಲಿಯೂ ಯಮರಾಜನನ್ನು ನೋಡಲಾರರು. ಹೃದಯದಲ್ಲಿ ಭಕ್ತಿಯು ವಾಸಿಸುವವರನ್ನು ಪ್ರೇತ, ಪಿಶಾಚ, ರಾಕ್ಷಸ, ದೈತ್ಯ ಮೊದಲಾದವರು ಮುಟ್ಟಲು ಕೂಡ ಸಮರ್ಥರಾಗಲಾರರು. ಅದರಿಂದ ಹೇಳ್ತಾರೆ ನೋಡಿ, ಈ ದೆವ್ವ ಹಿಡ್ಕೊಳ್ಳೋದು ಎಂಥವರಿಗೆ ಅಂತಂದರೆ ಯಾರ ಮನಸ್ಸು ಬಹಳ ವೀಕ್ ಇರ್ತದೆ ಅಂಥವ್ರನ್ನ ದೆವ್ವ ಹಿಡ್ಕೊಂಡ್ಬಿಡ್ತಾರೆ. ಅಯ್ಯೋ ದೆವ್ವ ಇಲ್ಲ ಅಂಥೇಳಿ ಯಾರು ಹೇಳ್ತಿರ್ತಾರೆ, ಬಂತು ಹಿಡ್ಕೊಂಡೇ ಬಿಡ್ತದೆ. ಯದ್ಭಾವಂತದ್ಭವತಿ ಅಲ್ಲ, ಏನೂ ಇಲ್ಲ, ಏನಿದೆ ಜಗತ್ತಿನಲ್ಲಿ, ಬರಲಿ ಒಂದೇ ನೋಡ್ಕೊಳ್ತೇನೆ, ಭಗವಂತ ಇದ್ದಾನೆ ನನ್ನ ಜೊತೆಗೆ, ಅದು ಭಕ್ತಿ. ಆ ಭಕ್ತಿ ಇತ್ತು ಅಂತಂದರೆ ಕನಸಿನಲ್ಲೂ ಬರೋದಿಲ್ಲ ಅಂತವ್ರು. ಇಲ್ಲಿದ್ರೆ ದೇವರ ಕನಸು ಕಾಣೋದು, ಮೇಲಿಂದ ಬೀಳೋದು. ಯಾಕಂತ ಹೇಳಿದ್ರೆ ಅದು ಹಿಡ್ಕೊಂಡಂಗೆ ಮಾಡ್ತದೆ ಅಲ್ಲ. ಅದರಿಂದ ಭಕ್ತಿ ಯಾರಿಗೆ ಮೆಚ್ಚಿರ್ತಾಳೋ, ಭಕ್ತಿ ಯಾರ ಮನಸ್ಸಿನಲ್ಲಿ ಇರ್ತದೆಯೋ ಅವರು ಏನು ಅಂತಂದರೆ ಅವರು ಕನಸಿನಲ್ಲಿಯೂ ಕೂಡ ಇಂಥದ್ದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಮಧರ್ಮರಾಯನೂ ಕೂಡ ಹೆದರ್ತಾನಂತವ್ರಿಗೆ. ಹಂಗಿದ್ರೆ ನಾವು ಭಕ್ತಿಯನ್ನು ಮಾಡ್ತೇವೆ, ಸಾವು ಮುಂದೆ ಹೋಗೋದಾದ್ರೆ ನಾವು ಭಕ್ತಿಯನ್ನು ಮಾಡ್ತೇವೆ ನಾವು ಅಲ್ಲ, ಆ ಥರ ಅಲ್ಲ. ಅದರಿಂದ ಭಕ್ತಿಯ ವಿಶೇಷತೆ ಅದು. ಮುಂದೆ ನಾವು ನೋಡ್ತೇವೆ, ಭಗವಂತನನ್ನು ತಪಸ್ಸು, ವೇದಾಧ್ಯಯನ, ಧ್ಯಾನ, ಕರ್ಮ ಮುಂತಾದ ಯಾವ ಸಾಧನೆಗಳಿಂದಲೂ ವಶಪಡಿಸಿಕೊಳ್ಳಲಾಗದು. ಇದು ಪಾಯಿಂಟ್ ಟು ಬಿ ನೋಟೆಡ್. ಯಾಕಂತ ಹೇಳಿದರೆ ಶ್ರೀರಾಮಕೃಷ್ಣರು ಉದಾಹರಣೆ ಕೊಡ್ತಾರೆ. ಬಹಳ ಪಾಂಡಿತ್ಯ ಇದೆ. ಆ ಪಾಂಡಿತ್ಯ ಇದ್ರೂ ಕೂಡ ಪಂಡಿತರು ಹೇಗಿರ್ತಾರೆ, ಅವ್ರ ಮನಸ್ಥಿತಿ ಹೇಗಿರ್ತದೆ ಉದಾಹರಣೆ ಕೊಡ್ತಾರೆ ಶ್ರೀರಾಮಕೃಷ್ಣರು. ಪಂಡಿತರು ಮೇಲ್ಗಡೆ ಹಾಕ್ತದೆ. ಆ ಹದ್ದು ಮೇಲ್ಗಡೆ ಹಾಕಿದ್ರೆ ಅದರ ಒಂದು ದೃಷ್ಟಿ ಎಲ್ಲಿರ್ತದೆ, ಸತ್ಯ ಹೆಣಗಳ ಕಡೆ ಇರ್ತದೆ. ಹಾಗೆ ಪಂಡಿತರಿದ್ರೂ ಕೂಡ ಅವರ ಮನಸ್ಸು ಕಾಮಕಾಂಚನದ ಕಡೆಗಿತ್ತು ಅಂತಂದರೆ, ಪಾಂಡಿತ್ಯ ಇದ್ರೂ ಕಾಮಕಾಂಚನದ ಕಡೆಗಿತ್ತು ಅಂತಂದರೆ, ಭೋಗದ ಕಡೆಗಿತ್ತು ಅಂತಂದರೆ ಅದನ್ನು ನಾನೇನು ಅಂದ್ಕೊಳ್ಬೇಕು? ಅದರಿಂದ ಭಕ್ತಿ ಭಗವಂತನನ್ನು ಪಡ್ಕೊಳ್ಳೋದಕ್ಕೆ ಸರಿ, ಭಗವಂತ ನಾನು ಇಷ್ಟೆಲ್ಲ ಓದಿದ್ದೇನೆ ಬರ್ತೀಯೋ ಇಲ್ವೋ ಅಂತ ಬರ್ತಾನೆ, ಬರೋದಕ್ಕೆ ಸಾಧ್ಯ ಇಲ್ಲ.
ಹೇಳಿ ಒಂದು. ಆಮೇಲೆ ನಮಗೆ ಯಾವಾಗ ಪ್ರೀತಿ ಇರಬೇಕಾಗ್ತದೆ, ಪ್ರೀತಿ ಇರಬೇಕಾಗ್ತದೆ. ಅದರಿಂದ ಇಲ್ಲಿ ತಪಸ್ಸು, ವೇದಾಧ್ಯಯನ, ಧ್ಯಾನ, ಕರ್ಮ ಯಾವುದೂ ಇಲ್ಲ. ತಪಸ್ಸು ಅದು ನಮ್ಮ ಆತ್ಮಶುದ್ಧಿಗೆ, ನಮ್ಮ ಒಂದು ಉದ್ಧಾರಕ್ಕೆ. ಇನ್ನು ವೇದಾಧ್ಯಯನ ನಮ್ಮದು ನಮ್ಮ ಉದ್ಧಾರಕ್ಕೆ. ಹೇಳಿದರೆ ಮನಸ್ಸು ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ತದೆ, ಮನಸ್ಸನ್ನು ತಯಾರು ಮಾಡ್ತದೆ ವೇದಾಧ್ಯಯನ. ದೂರವಾಗಿ ವೇದವನ್ನು ಹೇಳ್ತಾ ಇದ್ದರೆ ಎಷ್ಟು ಅದ್ಭುತವಾದ ಒಂದು ಮನಸ್ಥೈರ್ಯ, ಆ ಮನಸ್ಥಿತಿ ಬರ್ತದೆ. ಅದರಿಂದ ಭಗವಂತನನ್ನು ಪಡ್ಕೊಳ್ಬೋದು. ಅಲ್ಲಿ ಮತ್ತೆ ಮುಕ್ತಿ ಬೇಕಾಗ್ತದೆ. ಅದ್ರ ಜೊತೆಗೆ ಜ್ಞಾನ. ಜ್ಞಾನ ನಾವು ಓದ್ತೇವೆ ಓದಿ ಕಡೆಗೆ ಏನು ಅಂತಂದರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಜಾಸ್ತಿ ಪುಸ್ತಕಗಳನ್ನು ಓದಿ ಕಡೆಗೆ ಯಾವುದು ಏನಂತೇಳಿ ಗೊತ್ತೇ ಅದಕ್ಕೆ ಓದಿ ಇದು ಕೊಳತು ಬಿಡ್ತದೆ ಒಂದು ಸರಿ. ಅದರಿಂದ ಒಂದು ಇಲ್ಲಿದ್ದರೆ ಅಹಂಕಾರ ಬೆಳೀತದೆ, ಎರಡನೇದು. ಅದರಿಂದ ಇನ್ನೊಂದು ಕರ್ಮದಿಂದಲೂ ಭಗವಂತನನ್ನು ಪಡ್ಕೊಳ್ಬೋದು ಅಂತೇನಿಲ್ಲ. ಕರ್ಮದಿಂದಲೂ ಭಗವಂತನನ್ನು ಅದು ಸಾಧನೆ ಅಷ್ಟೇ. ಕರ್ಮ ಯೋಗ ಆಗಬೇಕು. ಯೋಗ ಅಂತಂದರೆ ಏನು ಬರ್ತದೆ, ಈ ಜೀವಾತ್ಮನನ್ನು ಪರಮಾತ್ಮನ ಜೊತೆ ಒಂದು ಮಾಡಬೇಕು. ಹೌದು, ಈ ನಾನು ಏನು ಕರ್ಮವನ್ನು ಮಾಡ್ತಾ ಇದ್ದೇನೆ ಅದು ಭಗವಂತನ ಕಾರ್ಯ ಅನ್ನುವಂತಹ ಭಾವ ನನಗೆ ಬರಬೇಕು. ಆವಾಗ ಭಗವಂತ ಸಿಗೋದಕ್ಕೆ ಸ್ವಲ್ಪ ಸಾಧ್ಯ. ಭಗವಂತ ಎದುರುಗಡೆ ಇದ್ದವರಿಗೆ ನಾನು ಸೇವೆ ಮಾಡಿ, ಈಗ ಒಬ್ಬ ವೈದ್ಯ ಇರ್ತಾರೆ, ಆ ವೈದ್ಯ ಆ ರೋಗಿಯನ್ನು ನೋಡಿ, ನೀನು ಉಳಿದಿದ್ದು ನನ್ನ ಕೃಪೆಯಿಂದನೋ ಅಂತಂದು ಬಿಟ್ಟರೆ ಮುಗಿದೋಯ್ತಲ್ಲಿ. ಭಗವಂತ ಅದು ಕರ್ಮ ಉಪಯೋಗ ಇಲ್ಲ. ಹೌದಪ್ಪ, ನಾನು ಪ್ರಯತ್ನ ಮಾಡಿದೆ, ಆದರೆ ಏನಂತಂದರೆ ಭಗವಂತನ ಕೃಪೆಯಿಂದ ನೀನು ಉಳಿದೆ, ನಿನ್ನ ಜೀವ ಉಳಿತು ಅನ್ನುವಂಥದ್ದು ಆ ಭಕ್ತಿಯ ಒಂದು ಏನಂತಾರೆ ರೂಪ. ಅದರಿಂದ ಅದಕ್ಕೆ ಭಗವಂತ ಮೆಚ್ಚುತ್ತಾನೆ. ಆದರೆ ಅಹಂಕಾರಕ್ಕೆ ಭಗವಂತ ಮೆಚ್ಚುವವನಲ್ಲ. ಅವನು ಕೇವಲ ಭಕ್ತಿಯಿಂದಲೇ ವಶೀಭೂತನಾಗುತ್ತಾನೆ. ಬೇಡರ ಕಣ್ಣಪ್ಪ ಇದ್ದಾನಲ್ಲ, ಬಹಳ ಒಳ್ಳೆಯ ಉದಾಹರಣೆ. ಅವನು ಬೇಡ, ಅವನಿಗೇನು ಭಕ್ತಿ ಗೊತ್ತಿಲ್ಲ, ಏನು ಜ್ಞಾನ ಗೊತ್ತಿಲ್ಲ, ಏನಿತ್ತು ನೀವು ಪಾಪ. ಏನೋ ಬಿಲ್ಲು ಪತ್ರಗಳನ್ನು ಹಾಕ್ತಾ ಕೂತ್ಕೊಂಡ ಕಡೆ ಒಂದು ಕಣ್ಣು ತಲೆ ಶಿವನಿಗೆ ಹಚ್ಚಿದ. ಅವನಿಗೇನು ಗೊತ್ತಿತ್ತು? ಶಿವ ಒಲದು ಬಿಟ್ಟ. ಮುಗ್ಧ ಭಕ್ತಿ ಮೊದಲು. ಅದರಿಂದ ಭಕ್ತಿಯೊಂದೇ ಭಗವಂತನನ್ನು ಪಡ್ಕೊಳ್ಳೋದಕ್ಕೆ ಸಾಧನೆ. ಇವೆಲ್ಲ ಏನು ಅಂತಂದರೆ ನಮ್ಮನ್ನು ನಾವು ಶುದ್ಧೀಕರಣಗೊಳಿಸ್ಕೊಳ್ಳೋದಕ್ಕೆ ಸಾಧನೆಗಳಷ್ಟೇ. ಅದರಿಂದ ಮುಂದೆ ಬರ್ತದೆ, ಕೇವಲ ಭಕ್ತಿಯಿಂದಲೇ ವಶೀಭೂತನಾಗುತ್ತಾನೆ. ಅದರಲ್ಲೂ ವೃಜದ ಗೋಪಿಯರೇ ಪ್ರಮಾಣರಾಗಿದ್ದಾರೆ. ಇದಕ್ಕೆ ಯಾರು ಪ್ರಮಾಣ? ವೃಜದ ಗೋಪಿಯರಿಗೆ ಏನಿತ್ತು? ಕೃಷ್ಣ, ನಮ್ಮ ಕೃಷ್ಣ. ಅವನು ಮಥುರೆಗೂ ಇವರೆಲ್ಲ ಸೇರಿ ಮಥುರೆಗೆ ಹೋದಂತಹ ಕೃಷ್ಣ ನೋಡ್ತಾರೆ. ಅವನು ಬೇರೆಯೇ ಬಟ್ಟೆಯನ್ನು ಹಾಕೊಂಡು, ರಾಜರ ಬಟ್ಟೆಯನ್ನು ಹಾಕೊಂಡು ಕೂತ್ಕೊಂಡಿದ್ದಾನೆ. ಆವಾಗ ಇವರಂತಾರೆ, ನಮ್ಮ ಕೃಷ್ಣ ಅಲ್ಲ, ಇನ್ನೇನೋ ಬೇರೆಯವ್ರು ಬಂದುಬಿಟ್ಟಿದ್ದಾನೆ. ನಮ್ಮ ಕೃಷ್ಣ ಹೆಂಗಿದ್ದ? ತಲೆಗೆ ನವೆಲ್ಗರಿಯನ್ನು ಹಾಕ್ಕೊಂಡಿದ್ದ, ಕೈಯಲ್ಲಿ ಕೊಳಲನ್ನು ಹಿಡ್ಕೊಂಡಿದ್ದ, ಸಾಧಾರಣವಾದ ಉಡುಪನ್ನು ಹಾಕ್ಕೊಂಡಿದ್ದ. ಇವನು ಯಾರು ಬೇರೆ ಬರಬೇಕು ಅಂತೇಳಿ ಅಂತಂದರೆ ಕೃಷ್ಣ ಅಂತಂದರೆ ಅಷ್ಟು ಪ್ರೀತಿ. ಕೃಷ್ಣ ಆ ರೂಪದಲ್ಲೇ ನೋಡಬೇಕು ಅವರು ಕೃಷ್ಣವನ್ನು. ಇನ್ನು ಹನುಮಂತ ಏನು ಮಾಡಿದ? ಕೃಷ್ಣ ಒಂದ್ಸರಿ ಕೃಷ್ಣಾವತಾರದಲ್ಲಿ ಹನುಮಂತನನ್ನು ಕರೀತಾನೆ. ಕೃಷ್ಣ ಕರೆದ ತಕ್ಷಣ ಹೇಳ್ತಾನೆ, ಕರೆ ಕಳಿಸ್ತಾನೆ, ಗರುಡನ ಕಡೆಯಿಂದ ಕರೆ ಕಳಿಸ್ತಾನೆ. ಅವನು ಹೇಳ್ತಾನೆ, ನೋಡು, ನಿಮ್ಮ ಕೃಷ್ಣ ಕರೆದ್ರೆ ನಾನು ಬರುವಂಥವನಲ್ಲ. ನನಗೆ ರಾಮನ ದರ್ಶನ ಆಗಬೇಕಲ್ಲಿ. ರಾಮ ಸೀತೆಯ ದರ್ಶನ ಕೊಟ್ಟರೆ ನಾನು ಬರುವಂಥವ್ರು. ಭಕ್ತಿಯ ಪರಾಕಾಷ್ಠೆ. ಅದರಿಂದ ಅವನು ಹೇಳ್ತಾನೆ, ಹಂಗೆ ದರ್ಶನ ಕೊಡೋದಾದರೆ ನಾನು ಬರ್ತೇನೆ. ಆವಾಗ ಕೃಷ್ಣ ಮತ್ತು ರುಕ್ಮಿಣಿಗೂ ಕೂಡ ಕೂತ್ಕೊಂಡು ಕಡೆ ಸೀತೆ ಆಮೇಲೆ ರಾಮನಾಗಿ ದರ್ಶನವನ್ನು ಕೊಡ್ತಾರೆ. ಇದು ಭಕ್ತಿಯ ಪರಾಕಾಷ್ಠೆ. ಇದರಿಂದ ಈ ಒಂದು ನಿಟ್ಟಿನಲ್ಲಿ ಆ ಭಕ್ತಿ ವಿಶೇಷವಾದದ್ದು. ಇನ್ನೂ ಹಲವಾರು ವಿಚಾರಗಳನ್ನು ನಾನಾದರೂ ಭಕ್ತಿಗೆ ಹೇಳ್ತಾರೆ. ಅದನ್ನು ಮುಂದಿನ ವಾರ ಶ್ರೀರಾಮಕೃಷ್ಣನ ಕೃಪೆಯಿಂದ, ಶ್ರೀಕೃಷ್ಣನ ಕೃಪೆಯಿಂದ ಮುಂದಿನ ವಾರ ಮುಂದುವರಿಸೋಣ. ಈಗ ಆರತಿ ಇರ್ತದೆ.
Namo